ನೋಡು ಜಾನು, ನನ್ನ ಮಾತನ್ನ ಗಮನವಿಟ್ಟು ಕೇಳು ಮತ್ತು ಇದನ್ನ ನಿನ್ನ ತಲೆಯಲ್ಲಿ ಇಟ್ಟುಕೋ. ಮದುವೆ ಆದಮೇಲೆ ಗಂಡನ ಮನೆಗೆ ಹೋಗಿ ನೀನು ಯಾರ ಮಾತನ್ನ ಕೇಳುವ ಅವಶ್ಯಕತೆ ಇಲ್ಲ. ನಿನ್ನ ಅತ್ತೆಯ ಮುಖ ನೋಡಿದರೆ ಅವಳು ಚಾಲಾಕಿಯಂತೆ ಕಾಣುತ್ತಾಳೆ, ಆದರೆ ನೀನು ಹೆದರುವ ಅವಶ್ಯಕತೆ ಇಲ್ಲ. ಅವಳು ನಿನಗೆ 2 ಮಾತು ಹೇಳಿದರೆ ನೀನು ತಿರುಗಿಸಿ 4 ಮಾತು ಹೇಳು. ನೀನೆಂದು ಅವರ ಮುಂದೆ ತಲೆ ತಗ್ಗಿಸಬೇಡ. ಇನ್ನೊಂದು ವಿಷಯ, ಎಲ್ಲಕ್ಕೂ ಮೊದಲು ನೀನು ನಿನ್ನ ಗಂಡನನ್ನು ನಿನ್ನ ಮುಷ್ಟಿಯಲ್ಲಿ ಹಿಡಿದುಕೋ, ಅವನ ಕಿವಿಯನ್ನು ಹಿಂಡು, ಅರ್ಥವಾಯಿತೆ? ನಂತರ ಅವಕಾಶ ನೋಡಿ ಅತ್ತೆ ಮಾವನಿಂದ ಬೇರೆಯಾಗು. ನನಗೆ ಹಲವಾರು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ, ಆದ್ದರಿಂದಲೇ ಹೇಳುತ್ತಿದ್ದೇನೆ. ಒಬ್ಬಳೇ ಗಂಡನ ಜೊತೆ ಇದ್ದರೆ ರಾಜ್ಯಭಾರ ಮಾಡುತ್ತೀಯ ಮತ್ತು ಹೆಚ್ಚು ಕೆಲಸವನ್ನು ಕೂಡ ಮಾಡಬೇಕಾಗುವುದಿಲ್ಲ. ಜಾನಕಿ ಇದನ್ನೆಲ್ಲ ಕೇಳಿ ಸ್ವಲ್ಪ ಮಂಕಾದಳು. ಏನಮ್ಮ, ನೀವು ಎಂತ ಮಾತನಾಡುತ್ತಿದ್ದೀರಿ? ಈಗ ನನ್ನ ಮದುವೆ ಕೂಡ ಆಗಿಲ್ಲ. ಹೇಗಿದ್ದರೂ ಅಭಯ್ನ ಅಪ್ಪ ಅಮ್ಮ ತುಂಬ ಒಳ್ಳೆಯವರಾಗಿದ್ದಾರೆ ಎಂದಳು. ಅವಳ ಧ್ವನಿಯಲ್ಲಿ ಮುಗ್ಧತೆ ಇತ್ತು, ಜೊತೆಗೆ ಅಮ್ಮನ ಮೇಲೆ ಕೋಪ ಕೂಡ ಬಂದಿತ್ತು. ಅಯ್ಯೋ ನನ್ನ ಮಗಳೇ, ನಾನು ನಿನಗೆ ಪರಿಸ್ಥಿತಿಯನ್ನು ವಿವರಿಸುತ್ತಿದ್ದೇನೆ. ನಿನ್ನ ಜೀವನವನ್ನು ನಿನಗಿಷ್ಟ ಬಂದ ಹಾಗೆ ಬದುಕಲು ಹೇಗಿರಬೇಕೆಂದು ಹೇಳಿಕೊಡುತ್ತಿದ್ದೇನೆ. ಯಾರದಾದರೂ ಕೈಗೊಂಬೆಯಾಗಿರಬಾರದು ಮಗಳೇ. ಈ ಪ್ರಪಂಚ ತುಂಬ ಚಾಲಾಕಿಯಾಗಿದೆ. ಇಂದಿನ ಹುಡುಗಿಯರು 2 ಹೆಜ್ಜೆ ಮುಂದಿರಲೇಬೇಕಾಗುತ್ತದೆ. ಇದು ಭಾಗ್ಯಮ್ಮನವರ ವಿಚಾರವಾಗಿತ್ತು. 2 ವರ್ಷದ ಹಿಂದೆ ಅವರ ಪತಿಯ ದೇಹಾಂತ್ಯವಾಗಿತ್ತು. ಅವರಿಗೆ ಒಬ್ಬ ಮಗ ಹಾಗೂ ಮಗಳು ಇದ್ದಳು. ಅವರ ಮಗ ರೋಹನ್ ಅವರಿಂದ ಬೇರೆಯಾಗಿದ್ದನು. ಅವರ ಮಗಳು ಜಾನಕಿಯ ಮದುವೆ ಹತ್ತಿರ ಬರುತ್ತಿತ್ತು. ಮದುವೆಯಾದ ನಂತರ ತನ್ನ ಮಗಳು ಯಾವುದೇ ತೊಂದರೆಯಲ್ಲಿ ಸಿಲುಕಬಾರದೆಂದು ಅವರ ಭಾವನೆಯಾಗಿತ್ತು. ಆದ್ದರಿಂದ ಅವಳು ತನ್ನ ಅಮೂಲ್ಯ ಸಲಹೆಯನ್ನು ತನ್ನ ಮಗಳಿಗೆ ನೀಡುತ್ತಿದ್ದಳು. ಅವಳ ಅಮ್ಮ ಹೇಳುತ್ತಿದ್ದಂತೆ ಜಾನಕಿಯ ಮನದಲ್ಲಿ ಅಮ್ಮನ ಮಾತುಗಳು ಅಚ್ಚೊತ್ತುತ್ತಿದ್ದವು. ಅವಳ ಶಂಕೆಯು ಕ್ರಮೇಣ ವಿಶ್ವಾಸವಾಗಿ ಬದಲಾಯಿತು. ಜಾನಕಿ ತನ್ನ ಅಮ್ಮನ ಮಾತುಗಳನ್ನು ಗಮನವಿಟ್ಟು ಕೇಳುತ್ತಿದ್ದಳು. ಆಕಸ್ಮಿಕವಾಗಿ ಅವಳು ಗಾಬರಿಗೊಂಡು ಅಮ್ಮನ ಕಡೆ ನೋಡಿ ಕೇಳಿದಳು, ಅಮ್ಮ, ನನಗೆ ಒಂದು ವಿಷಯ ಮಾತ್ರ ಅರ್ಥವಾಗಲಿಲ್ಲ. ನನ್ನ ಗಂಡ ತನ್ನ ಅಪ್ಪಮ್ಮನನ್ನು ಬಿಟ್ಟು ನನ್ನ ಜೊತೆ ಉಳಿಯಲು ಹೇಗೆ ತಯಾರಾಗುತ್ತಾರೆ? ಇದು ಹೇಗೆ ಸಾಧ್ಯ? ಒಂದು ಕ್ಷಣ ಅಮ್ಮ ಅವಳ ಕಡೆ ನೋಡಿದಳು, ಮೆಲ್ಲನೆ ಮುಗುಳು ನಕ್ಕಳು ಮತ್ತು ಹೇಳಿದಳು, ಅಯ್ಯೋ ಜಾನಕಿ, ಹೆಂಡತಿ ಇಷ್ಟಪಟ್ಟರೆ ಏನಾದರೂ ಮಾಡಲು ಸಾಧ್ಯ. ನೀನು ಅವನಿಗೆ ಅತ್ಯವಶ್ಯಕವಾಗುವ ಹಾಗೆ ನಿನ್ನ ಗಂಡನನ್ನು ವಶಕ್ಕೆ ತೆಗೆದುಕೋ. ನಿನ್ನನ್ನು ಬಿಟ್ಟು ಅವನು ಒಂದು ಹೆಜ್ಜೆಯನ್ನು ಕೂಡ ಮುಂದೆ ಇಡಲು ಸಾಧ್ಯವಾಗಬಾರದು. ಅವನ ಪ್ರತಿಯೊಂದು ಉಸಿರಿನಲ್ಲಿ ನೀನು ಇರಬೇಕು. ನೀನೇನು ಇಷ್ಟಪಡುತ್ತೀಯೋ ಅವನು ಅದನ್ನೇ ಮಾಡಬೇಕು. ಹೀಗೆ ಹೇಳುತ್ತಾ ಅವರ ಸ್ವರ ಆಕಸ್ಮಿಕವಾಗಿ ಕಟ್ಟಿದ ರೀತಿ ಆಗಿತ್ತು. ಅವರು ಮತ್ತೆ ಹೇಳಿದರು, ಮಗಳೇ, ನೀನು ನಿನ್ನ ಅತ್ತಿಗೆಯಿಂದ ಕಲಿತುಕೋ. ಮದುವೆಯಾದ ಒಂದೇ ವಾರದಲ್ಲಿ ನಿನ್ನ ಅಣ್ಣನನ್ನು ಹಾರಿಸಿಕೊಂಡು ಓಡಿ ಹೋದಳು. ನನ್ನಿಂದ ನನ್ನ ಮಗನನ್ನು ದೂರ ಮಾಡಿದಳು. ಜಾನಕಿ ಅಮ್ಮನ ಮಾತು ಕೇಳಿ ದೀರ್ಘವಾದ ಉಸಿರನ್ನು ಬಿಟ್ಟಳು ಮತ್ತು ಸುಮ್ಮನಿದ್ದು ಹೇಳಿದಳು, ಆಯ್ತಮ್ಮ, ಇದನ್ನೆಲ್ಲ ಬಿಡು. ನನಗೆ ಒಂದು ವಿಷಯ ಹೇಳು. ನೀವು ಅಣ್ಣನಿಗೆ ಫೋನ್ ಮಾಡಿದ್ದೀರೋ ಇಲ್ಲವೋ? ಜಾನಕಿಯ ಮಾತು ಕೇಳಿ ಭಾಗ್ಯಮ್ಮನವರ ಮುಖ ಕೋಪದಿಂದ ಕೆಂಪಾಯಿತು. ಯಾರೋ ಹಿಂದೆ ನಡೆದ ಘಟನೆಯನ್ನು ನೆನಪು ಮಾಡಿಸಿದಂತೆ ಅವರು ಸಿಟ್ಟಿನಿಂದ ಹೇಳಿದರು, ಇಲ್ಲ, ಫೋನ್ ಮಾಡಿಲ್ಲ ಮತ್ತು ಫೋನ್ ಮಾಡುವುದೂ ಇಲ್ಲ. ಏಕಮ್ಮ, ಎಲ್ಲಿಯವರೆಗೆ ಅವರ ಮೇಲೆ ಕೋಪ ಮಾಡಿಕೊಂಡಿರುತ್ತೀಯಾ? ಜಾನಕಿ ಕೇಳಿದಳು. ಭಾಗ್ಯಮ್ಮ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ತನ್ನನ್ನು ತಾನು ಸಂಭಾಳಿಸಿಕೊಂಡು ದುಃಖಭರಿತ ವ್ಯಂಗ್ಯವಾದ ನಗುವಿನೊಂದಿಗೆ ಹೇಳಿದಳು, ಅವನು ನನ್ನ ಜೊತೆ ಏನು ಮಾಡಿದ್ದಾನೆಂದು ನಿನಗೆ ನಿನ್ನ ಕಣ್ಣಿಗೆ ಕಾಣಿಸುತ್ತಿಲ್ಲವೇ? ಆದರೆ ಅಮ್ಮ, ಜಾನಕಿಯ ಮಾತು ಪೂರ್ಣಗೊಂಡಿರಲಿಲ್ಲ. ಮಧ್ಯದಲ್ಲಿ ಅವಳ ಮಾತನ್ನು ತುಂಡರಿಸುತ್ತಾ ಕಣ್ಣುಗಳನ್ನು ಕೆಂಪಾಗಿಸಿಕೊಂಡು ಸಿಟ್ಟಿನಿಂದ ಬುಸುಗುಡುತ್ತಾ ಕುರ್ಚಿಯಿಂದ ಎದ್ದು ನಿಂತಳು ಭಾಗ್ಯಮ್ಮ. ವೇಗವಾಗಿ ಹೆಜ್ಜೆ ಹಾಕುತ್ತಾ ಕೋಣೆಯಿಂದ ಹೊರಹೋದಳು. ಕೋಣೆಯಲ್ಲಿ ನೀರವ ಮೌನ ಆವರಿಸಿತು. ಜಾನಕಿ ಚಿಂತಿತಳಾಗಿ ಕುರ್ಚಿಯಲ್ಲಿ ಕುಳಿತುಕೊಂಡಿದ್ದಳು. ಅವಳ ಕಣ್ಣುಗಳು ಚಾವಣಿಯ ಕಡೆಗೆ ನೆಟ್ಟಿದವು. ಮನದಲ್ಲಿ ಪ್ರಶ್ನೆಗಳ ಬಿರುಗಾಳಿಯೇ ಎದ್ದಿತು. ಅಷ್ಟಕ್ಕೂ ಅಣ್ಣನನ್ನ ಕ್ಷಮಿಸಲಾರದಷ್ಟು ಅಂತಹ ಯಾವ ದೊಡ್ಡ ತಪ್ಪನ್ನು ಅಣ್ಣ ಮಾಡಿದ್ದಾನೆ ಎಂದು ಜಾನಕಿ ಯೋಚಿಸತೊಡಗಿದಳು. ವಾಸ್ತವದಲ್ಲಿ ಈ ಜಗಳಕ್ಕೆ ಮೂಲ ಕಾರಣ ಅವಳ ಅಣ್ಣ ರೋಹನ್ ಆಗಿದ್ದ. ರೋಹನ್ ಕಾಲೇಜಿನಲ್ಲಿ ತನ್ನ ಜೊತೆ ಓದುತ್ತಿದ್ದ ಹುಡುಗಿ ಅನನ್ಯಾಳನ್ನು ಪ್ರೀತಿಸಿದನು. ಅನನ್ಯ ಬಡ ಕುಟುಂಬದ ಹುಡುಗಿಯಾಗಿದ್ದಳು, ಆದರೆ ಅವಳಲ್ಲಿ ಉತ್ತಮ ಸಂಸ್ಕಾರ ಹಾಗೂ ಸಾಧ್ವಿ ಗುಣವಿತ್ತು. ರೋಹನ್ ಅವಳ ಕಡೆಗೆ ಆಕರ್ಷಿತನಾದನು. ಆದರೆ ಜಾನಕಿಯ ಅಮ್ಮ ಭಾಗ್ಯಮ್ಮನವರ ಮನಸ್ಸಿನಲ್ಲಿ ತನ್ನ ಮಗನ ಬಗ್ಗೆ ಬೇರೆ ಕನಸುಗಳಿದ್ದವು. ಅವರಿಗೆ ತಮ್ಮ ಮಗನ ಮೇಲೆ ತುಂಬ ಭರವಸೆ ಇತ್ತು. ತನ್ನ ಮಗ ತಮ್ಮ ಇಚ್ಛೆಗೆ ವಿರುದ್ಧವಾಗಿ ಎಂದಿಗೂ ಹೋಗುವುದಿಲ್ಲ. ತಾನು ಯಾವ ಹುಡುಗಿಯನ್ನು ತೋರಿಸುತ್ತೇನೆಯೋ ಅದೇ ಹುಡುಗಿಯನ್ನು ಮದುವೆಯಾಗಲು ತಯಾರಾಗುತ್ತಾನೆ ಅಂದುಕೊಂಡಿದ್ದರು.
ಭಾಗ್ಯಮ್ಮನವರು ರೋಹನ್ ಮದುವೆಯನ್ನು ಶ್ರೀಮಂತ ಕುಟುಂಬದ ಹುಡುಗಿಯೊಂದಿಗೆ ಮಾಡಬೇಕೆಂದು ಅಂದುಕೊಂಡಿದ್ದರು. ಎಂಥ ಹುಡುಗಿ ಎಂದರೆ ಅವಳು ಕೇವಲ ರೂಪವತಿ ಅಷ್ಟೇ ಅಲ್ಲ, ಅವಳು ಬರುವಾಗ ತನ್ನ ಜೊತೆ ಸಿರಿ ಸಂಪತ್ತನ್ನು ತೆಗೆದುಕೊಂಡು ಬರಬೇಕು ಮತ್ತು ಸಮಾಜದಲ್ಲಿ ಅವಳ ಹೆಸರು ಮನೆ ಮಾತಾಗಬೇಕು. ತನ್ನ ಕಿಟಿ ಪಾರ್ಟಿಗಳ ಗೆಳತಿಯರ ಮುಂದೆ ಗರ್ವದಿಂದ ತನ್ನ ಸೊಸೆಯನ್ನು ಪರಿಚಯ ಮಾಡಿಸ್ಬೇಕು. ನೋಡಿ, ಇವಳು ನನ್ನ ಸೊಸೆ, ಎಷ್ಟೊಂದು ಸುಂದರವಾಗಿದ್ದಾಳೆ ಮತ್ತು ಎಷ್ಟೊಂದು ವರದಕ್ಷಿಣೆಯನ್ನು ತೆಗೆದುಕೊಂಡು ಬಂದಿದ್ದಾಳೆ. ಹೀಗೆಂದು ಯೋಚಿಸಿ ಭಾಗ್ಯಮ್ಮನವರು ಒಂದು ಶ್ರೀಮಂತ ಹುಡುಗಿಯನ್ನು ಕೂಡ ತನ್ನ ಮಗನಿಗಾಗಿ ಇಷ್ಟಪಟ್ಟಿದ್ದರು. ದೊಡ್ಡ ಶ್ರೀಮಂತ ಮನೆಯ ಹುಡುಗಿ ತನ್ನ ಮನೆಗೆ ಬರುವಾಗ ಹೇರಳವಾದ ವರದಕ್ಷಿಣೆಯನ್ನು ತೆಗೆದುಕೊಂಡು ಬಂದರೆ ನಾನು ಕಂಡ ಕನಸು ನನಸಾಗುವುದು ಎಂದೆಲ್ಲ ಯೋಚಿಸಿ ಭಾಗ್ಯಮ್ಮನವರು ರೋಹನ್ನಲ್ಲಿ ಈ ಎಲ್ಲ ಮಾತುಗಳನ್ನು ಹೇಳಿಕೊಂಡಾಗ ಅವನು ಕ್ಲಿಯರ್ ಕಟ್ಟಾಗಿ ಹೇಳಿದನು, ಅಮ್ಮ, ನಾನು ಇನ್ನೊಂದು ಹುಡುಗಿಯನ್ನು ಪ್ರೀತಿಸಿದ್ದೇನೆ. ಏನು ಹೇಳಿದೆ ನೀನು? ಭಾಗ್ಯಮ್ಮನವರು ಕೇಳಿದರು. ಅವಳು ಕಿವಿಯಲ್ಲಿ ಕೇಳಿಸಿಕೊಂಡರೂ ಕೇಳಿಸದ ಹಾಗೆ ಆ ಮಾತನ್ನು ಅವಳಿಂದ ಸ್ವೀಕರಿಸಲು ಸಾಧ್ಯವಾಗಲಿಲ್ಲ. ಅಮ್ಮ, ನಾನು ಮತ್ತೊಬ್ಬ ಹುಡುಗಿಯನ್ನು ಪ್ರೀತಿಸಿದ್ದೇನೆ. ರೋಹನ್ ಪುನಃ ಅದನ್ನೇ ಉಚ್ಚರಿಸಿದನು. ಭಾಗ್ಯಮ್ಮನವರ ಕನಸಿನ ಲೋಕ ಒಂದೇ ಕ್ಷಣದಲ್ಲಿ ನುಚ್ಚು ನೂರಾಯಿತು. ಅವಳು ಬಡವರ ಮನೆ ಹುಡುಗಿ ಎಂದು ತಿಳಿದ ತಕ್ಷಣವಂತೂ ಸಿಟ್ಟು ನೆತ್ತಿಗೇರಿತು. ರೋಹನ್ ತನ್ನ ಅಮ್ಮನಿಗೆ ತಿಳಿ ಹೇಳಲು ತುಂಬ ಪ್ರಯತ್ನಿಸಿದನು. ಆದರೆ ರೋಹನ್ ಎಷ್ಟೇ ತಿಳಿ ಹೇಳಿದರೂ ಭಾಗ್ಯಮ್ಮನವರು ಕೇಳದಿದ್ದಾಗ ರೋಹನ್ ಕೋರ್ಟ್ ಮ್ಯಾರೇಜ್ ಮಾಡಿಕೊಂಡನು ಮತ್ತು ಅನನ್ಯಳನ್ನು ಮನೆಗೆ ಕರೆದುಕೊಂಡು ಬಂದನು. ಭಾಗ್ಯಮ್ಮನವರು ತನ್ನ ಮಗ ರೋಹನ್ ಮತ್ತು ಅನನ್ಯಳನ್ನು ಒಟ್ಟಿಗೆ ವಧುವಿನ ರೂಪದಲ್ಲಿ ನೋಡುತ್ತಲೇ ಅವರ ಹೃದಯ ಒಡೆದು ಹೋಯಿತು. ಅವರ ಅಹಂಕಾರ ನುಚ್ಚು ನೂರಾಯಿತು. ಭಾಗ್ಯಮ್ಮನವರು ಅವರನ್ನು ನೋಡುತ್ತಲೇ ತನ್ನ ಮಗನಿಗೆ 2 ಆಪ್ಷನನ್ನು ನೀಡಿದರು. ಒಂದು, ನೀನು ಈ ಹುಡುಗಿಯನ್ನು ಬಿಡಬೇಕು, ಇಲ್ಲ ನನ್ನನ್ನು ಬಿಡಬೇಕು. ರೋಹನ್ ತನ್ನ ಅಮ್ಮನ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳಿದನು ಮತ್ತು ಅನನ್ಯಳನ್ನು ಸೊಸೆಯನ್ನಾಗಿ ಸ್ವೀಕರಿಸುವಂತೆ ಪ್ರಾರ್ಥಿಸಿದನು. ಆದರೆ ಭಾಗ್ಯಮ್ಮನವರು ಸಿಟ್ಟಿನಿಂದ ಮುಖವನ್ನು ತಿರುಗಿಸಿಕೊಂಡರು ಮತ್ತು ಏನನ್ನೂ ಕೇಳಲು ತಯಾರಾಗಿರಲಿಲ್ಲ. ಆದರೆ ರೋಹನಿಗೆ ಭರವಸೆ ಇತ್ತು, ತನ್ನ ಅಮ್ಮನ ಕೋಪ ಶಾಶ್ವತವಲ್ಲ, ಅದು ಕ್ಷಣ ಮಾತ್ರದಲ್ಲಿ ಮಾಯವಾಗುತ್ತದೆ. ಅಮ್ಮ ಕೊನೆಗೆ ಅನನ್ಯಳ ಸರಳ ಸ್ವಭಾವ, ಅವಳ ಸಾಧ್ವಿತನ ಮತ್ತು ಅವಳ ವಿನಮ್ರತೆಯನ್ನು ತಿಳಿದುಕೊಂಡರೆ ಅವಶ್ಯವಾಗಿ ಅನನ್ಯಳನ್ನು ತನ್ನ ಸೊಸೆಯನ್ನಾಗಿ ಸ್ವೀಕರಿಸುತ್ತಾಳೆ ಮತ್ತು ತನ್ನವಳೆಂದು ಒಪ್ಪಿಕೊಳ್ಳುತ್ತಾಳೆ ಎಂದು ಭಾವಿಸಿದನು. ಆದರೆ ರೋಹನ್ನ ಈ ಭರವಸೆಯು ನಿಧಾನವಾಗಿ ನಿರಾಶೆಯಾಗಿ ಬದಲಾಯಿತು. ಭಾಗ್ಯಮ್ಮನ ವ್ಯವಹಾರವು ದಿನ ಕಳೆದಂತೆ ಅನನ್ಯಳೊಂದಿಗೆ ಕಠೋರವಾಗುತ್ತಾ ಹೋಯಿತು. ಜಾನಕಿ ಕೂಡ ತನ್ನ ಅಮ್ಮನಿಗೆ ತಿಳಿ ಹೇಳಲು ಪ್ರಯತ್ನಿಸಿದಳು. ಆದರೆ ಭಾಗ್ಯಮ್ಮನವರು ಯಾರ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಈಗ ರೋಹನ್ ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡನು. ಕೊನೆಗೂ ರೋಹನ್ ಹತಾಶನಾಗಿ ಮದುವೆಯಾದ 2 ವಾರದ ನಂತರ ತನ್ನ ಪತ್ನಿಯನ್ನು ಕೈ ಹಿಡಿದುಕೊಂಡು ಮನೆಯನ್ನು ಬಿಟ್ಟು ಹೊರಟು ಹೋದನು. ಅದಾದಮೇಲೆ ಅವನಿಗೆ ಒಳ್ಳೆಯ ನೌಕರಿ ಕೂಡ ದೊರೆಯಿತು ಮತ್ತು ಅವನು ಬೇರೆ ಪಟ್ಟಣಕ್ಕೆ ಹೋದನು. ಅವನಿಗೆ ಗೊತ್ತಿತ್ತು, ತನ್ನ ಅಮ್ಮ ಯಾವುದೇ ಪರಿಸ್ಥಿತಿಯಲ್ಲೂ ತಮ್ಮ ಮುಂದೆ ತಲೆ ತಗ್ಗಿಸುವುದಿಲ್ಲ ಎಂದು ಅರಿತುಕೊಂಡನು ಮತ್ತು ಮುಂದಿನ ಸರಿಯಾದ ಸಮಯಕ್ಕಾಗಿ ಕಾಯತೊಡಗಿದನು. ಅಮ್ಮ ಸಿಟ್ಟು ಮಾಡಿಕೊಂಡಿದ್ದರೂ ಪ್ರತಿ ತಿಂಗಳು ಅವರಿಗಾಗಿ ಹಣವನ್ನು ಕಳಿಸತೊಡಗಿದ. ಜಾನಕಿಯ ಮೂಲಕ ಮನೆಯ ಎಲ್ಲ ವಿಚಾರವನ್ನು ತಿಳಿದುಕೊಳ್ಳುತ್ತಿದ್ದನು. ಆಗಾಗ ಅಮ್ಮನಿಗೂ ಫೋನ್ ಮಾಡುತ್ತಿದ್ದನು. ಆದರೆ ಅಮ್ಮ ಪ್ರತಿ ಬಾರಿಯೂ ಅವನ ನಂಬರ್ ನೋಡಿ ಫೋನ್ ಕಟ್ ಮಾಡುತ್ತಿದ್ದಳು. ವಾಸ್ತವದಲ್ಲಿ ಭಾಗ್ಯಮ್ಮನವರ ಮಗಳ ಜಾನಕಿಯ ಮದುವೆ ಕೂಡ ಲವ್ ಮ್ಯಾರೇಜ್ ಆಗಿತ್ತು. ಆದರೆ ಭಾಗ್ಯಮ್ಮನವರಿಗೆ ಈ ಸಂಬಂಧದ ಬಗ್ಗೆ ಯಾವುದೇ ಆಕ್ಷೇಪವಿರಲಿಲ್ಲ. ಏಕೆಂದರೆ ಜಾನಕಿ ಗಂಡನ ಮನೆಯವರ ಸ್ಟೇಟಸ್ ಇವರ ಮನೆಗಿಂತ ಚೆನ್ನಾಗಿತ್ತು. ಈಗ ಜಾನಕಿಯ ಮದುವೆ ದಿನ ಕೂಡ ಬಂತು. ಮನೆಯಲ್ಲಿ ಖುಷಿ ವಾತಾವರಣ ತುಂಬಿ ತುಳುಕುತ್ತಿತ್ತು. ರೋಹನ್ ಈ ಮೊದಲೇ ತಂಗಿಯ ಮದುವೆಗಾಗಿ ಅಮ್ಮನ ಅಕೌಂಟ್ಗೆ ಹಣವನ್ನು ಜಮಾ ಮಾಡಿದನು. ಭಾಗ್ಯಮ್ಮನವರು ಕೂಡ ಯಾವುದೇ ತಯಾರಿಯಲ್ಲಿ ಹಿಂದೆ ಬೀಳಲಿಲ್ಲ. ಆದರೆ ಅವರ ಮುಖವನ್ನು ನೋಡಿದಾಗ ಒಂದು ರೀತಿಯ ಬೇಜಾರು ಎದ್ದು ಕಾಣುತ್ತಿತ್ತು. ಅವರು ತನ್ನ ಮಗ ರೋಹನ್ ಹಾಗೂ ಸೊಸೆ ಅನನ್ಯಳಿಗೆ ಮದುವೆಯ ಆಮಂತ್ರಣವನ್ನು ನೀಡಿರಲಿಲ್ಲ. ಜಾನಕಿ ಹಲವಾರು ಬಾರಿ ಅಮ್ಮನಿಗೆ ಹೇಳಿದಳು, ಅಣ್ಣನನ್ನ ಮದುವೆಗೆ ಕರೆಯುವುದಿಲ್ಲವೇ, ಕರೆ ಅಮ್ಮ ಎಂದು. ಇದು ನನ್ನ ಮದುವೆ, ಅವರು ಇರದೇ ಇದ್ದರೆ ನನ್ನ ಮದುವೆ ಪೂರ್ಣಗೊಂಡಂತೆ ಆಗುವುದಿಲ್ಲ. ಆದರೆ ಭಾಗ್ಯಮ್ಮನವರು ಪ್ರತಿ ಬಾರಿಯೂ ತನ್ನ ಮಗಳ ಮಾತನ್ನು ತಿರಸ್ಕರಿಸುತ್ತಿದ್ದರು. ಆದರೆ ರೋಹನ್ ತನ್ನ ಅಂತರಾಳದ ಮಾತನ್ನು ಕೇಳುವವನಾಗಿದ್ದನು. ಜಾನಕಿಗೂ ಕೂಡ ವಿಶ್ವಾಸವಿತ್ತು, ಕೆಲವೇ ಕ್ಷಣಗಳ ಮಟ್ಟಿಗಾದರೂ ತನ್ನ ಅಣ್ಣ ತನ್ನನ್ನು ಆಶೀರ್ವದಿಸಲು ತನ್ನ ಮದುವೆಗೆ ಬಂದೇ ಬರುತ್ತಾನೆ ಎಂದು. ಹೀಗೆ ಆಯಿತು ಕೂಡ. ಜಾನಕಿ ಯಾವಾಗ ಮದುಮಗಳಾಗಿ ತಯಾರಾಗಲು ಕುಳಿತಿದ್ದಳೋ ರೋಹನ್ ತನ್ನ ಪತ್ನಿ ಸಮೇತ ಅಲ್ಲಿಗೆ ಬಂದನು. ಅವರನ್ನು ನೋಡಿ ಜಾನಕಿಯ ಕಣ್ಣಲ್ಲಿ ಒಂದು ಹೊಳಪು ಮೂಡಿತು. ಅಣ್ಣ, ನೀನು ಬಂದೆಯಾ? ನೀನು ಬಂದೇ ಬರುತ್ತೀಯ ಎಂದು ನನಗೆ ಗೊತ್ತಿತ್ತು ಎಂದಳು. ಅನನ್ಯ ಕೂಡ ಜಾನಕಿಯನ್ನು ಅಪ್ಪಿಕೊಂಡಳು ಮತ್ತು ಜಾನಕಿ ತುಂಬ ಸುಂದರವಾಗಿ ಕಾಣುತ್ತಿದ್ದೀಯಾ ಎಂದಳು.
ರೋಹನ್ ಆಗ ಅಮ್ಮನ ಕಡೆ ನೋಡಿದನು ಮತ್ತು ಅಮ್ಮನ ಹತ್ತಿರ ಬರಲು ಹೆಜ್ಜೆ ಇಟ್ಟನು. ಆದರೆ ಭಾಗ್ಯಮ್ಮನವರು ಮುಖವನ್ನು ತಿರುಗಿಸಿಕೊಂಡರು. ರೋಹನ್ ತನ್ನ ತಂಗಿಯ ತಲೆಯನ್ನು ನೀವರಿಸಿ ಆಶೀರ್ವಾದವನ್ನು ನೀಡಿ ಅಲ್ಲಿಂದ ಪತ್ನಿಯೊಂದಿಗೆ ಹೊರಟು ಹೋದನು. ಮದುವೆಯ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೆದವು. ಜಾನಕಿ ತನ್ನ ಗಂಡನ ಮನೆಗೆ ಬಂದು ತಲುಪಿದಳು. ಹೊಸ ಮನೆ, ಹೊಸ ಜನರು ಮತ್ತು ಹೊಸ ಜೀವನ ಅವಳ ಕಣ್ಣ ಮುಂದೆ ಇತ್ತು. ಗಂಡನ ಮನೆಯಲ್ಲಿ ತುಂಬು ಹೃದಯದಿಂದ ಸ್ವಾಗತಿಸಿದರು. ಅತ್ತೆ ಮತ್ತು ಮಾವ ಜಾನಕಿಯನ್ನ ಮಗಳಂತೆ ನೋಡಿಕೊಂಡರು. ಮದುವೆಯ ಎಲ್ಲ ಕಾರ್ಯಕ್ರಮಗಳು ಮುಗಿದ ನಂತರ ಎಲ್ಲರ ಮುಖದಲ್ಲಿ ಸುಸ್ತು ಎದ್ದು ಕಾಣುತ್ತಿತ್ತು. ತುಂಬ ರಾತ್ರಿಯವರೆಗೆ ನಡೆದ ಕಾರ್ಯಕ್ರಮ ಮತ್ತು ಸಂಪ್ರದಾಯಗಳ ನಂತರ ಸಂಬಂಧಿಕರು ತಮ್ಮ ತಮ್ಮ ಕೋಣೆಗಳಿಗೆ ಮಲಗಲು ಹೊರಟು ಹೋದರು. ಜಾನಕಿಯು ಕೂಡ ಅಭಯ್ನ ಕೋಣೆಯಲ್ಲಿದ್ದಳು. ಅವರಿಗೂ ಕೂಡ ಬಹುಬೇಗ ನಿದ್ದೆ ಆವರಿಸಿತು. ಮಾರನೇ ದಿನ ಸೂರ್ಯನ ಕಿರಣಗಳು ಕಿಟಕಿಯಿಂದ ಬೀಳುತ್ತಲೇ ಜಾನಕಿಯ ಕಣ್ಣುಗಳು ನಿಧಾನವಾಗಿ ತೆರೆದುಕೊಂಡವು. ಅವಳು ಈಗ ಹಾಸಿಗೆಯಲ್ಲಿದ್ದಳು. ತುಂಬ ಆಲಸ್ಯದಿಂದ ಮೇಲ್ಛಾವಣಿಯ ಕಡೆಗೆ ನೋಡತೊಡಗಿದಳು. ಅಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಯಿತು. ಸ್ಕ್ರೀನ್ ಮೇಲೆ ಅಮ್ಮ ಎಂಬ ಹೆಸರನ್ನು ನೋಡಿ ಅವಳು ಫೋನ್ ಎತ್ತಿಕೊಂಡಳು. ಆ ಸಮಯದಲ್ಲಿ ಅಭಯ್ ಅಲ್ಲಿರಲಿಲ್ಲ. ಬಹುಶಃ ಅವನು ಬಾತ್ರೂಮ್ನಲ್ಲಿದ್ದನು. ಹೇಳಮ್ಮ, ಬೆಳಿಗ್ಗೆನೆ ನನ್ನನ್ನು ಹೇಗೆ ನೆನಪು ಮಾಡಿಕೊಂಡೆ? ಜಾನಕಿ ನಿಧಾನವಾಗಿ ನಗುತ್ತಾ ಹೇಳಿದಳು. ಭಾಗ್ಯಮ್ಮನವರ ಧ್ವನಿಯಲ್ಲಿ ಅದೇ ಮಮತೆ ತುಂಬಿ ತುಳುಕುತ್ತಿತ್ತು. ನನ್ನ ಮಗಳೇ, ಗಂಡನ ಮನೆ ತಲುಪಿದ್ದೀಯಾ? ನನ್ನ ಮಗಳ ಆರೋಗ್ಯವನ್ನು ವಿಚಾರಿಸದಿದ್ದರೆ ನನ್ನನ್ನು ಅಮ್ಮ ಎಂದು ಹೇಗೆ ಕರೆಯುತ್ತಾರೆ ಹೇಳು? ಅಲ್ಲಿ ಎಲ್ಲರೂ ಹೇಗಿದ್ದಾರೆ? ಆರಾಮವಾಗಿದ್ದಾರಲ್ಲವೇ? ಅಮ್ಮನ ಮಾತಿಗೆ ಜಾನಕಿ ಜೋರಾಗಿ ನಕ್ಕಳು. ಹಾಸಿಗೆ ಮೇಲೆ ಸೀದಾ ಎದ್ದು ಕುಳಿತುಕೊಂಡು ಹೇಳಿದಳು, ಹೌದಮ್ಮ, ಎಲ್ಲರೂ ಹುಷಾರಾಗಿದ್ದಾರೆ. ನನ್ನ ಬಗ್ಗೆ ಚಿಂತೆ ಮಾಡಬೇಡಿ. ಈಗಲೇ ನಾನು ರೆಡಿಯಾಗಬೇಕು. ಸಿಹಿ ತಿನ್ನುವ ಕಾರ್ಯಕ್ರಮಕ್ಕೆ ರೆಡಿಯಾಗು ಎಂದು ಅತ್ತೆ ಹೇಳಿದ್ದಾರೆ. ಏನು, ಮೊದಲ ದಿನವೇ? ಭಾಗ್ಯಮ್ಮನವರ ಸ್ವರ ಕಠೋರವಾಯಿತು. ಅವರು ಮೊದಲ ದಿನವೇ ನಿನ್ನನ್ನು ಕೆಲಸಕ್ಕೆ ಹಚ್ಚಿದರೆ? ಮಗಳೇ, ನಾನು ನಿನಗೆ ಮೊದಲೇ ಹೇಳಿದ್ದೇನಲ್ಲವೇ? ನಿನ್ನ ಅತ್ತೆ ತುಂಬ ಚಾಲಾಕಿ. ಎಲ್ಲರ ಮುಂದೆ ಹೇಳಿದ್ದಳು, ನಾವು ಸೊಸೆಯನ್ನು ಕರೆದುಕೊಂಡು ಹೋಗುತ್ತಿಲ್ಲ, ಬದಲಾಗಿ ಮಗಳನ್ನು ಕರೆದುಕೊಂಡು ಹೋಗುತ್ತಿದ್ದೇವೆ ಎಂದು. ಈಗ ಮಗಳು ಮಗಳು ಎಂದು ಹೇಳಿ ಮನೆಯ ಕೆಲಸದವಳನ್ನಾಗಿ ಮಾಡಿಬಿಡುತ್ತಾರೆ. ಅಲ್ಲಿ ನೀನು ಯಾವುದೇ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ, ಅರ್ಥವಾಯಿತೇ? ಜಾನಕಿಯ ಅಮ್ಮನ ಮಾತು ಕೇಳಿ ಒಂದು ಕ್ಷಣ ಯೋಚನೆಯಲ್ಲಿ ಮುಳುಗಿದಳು. ಏನೋ ಹೇಳಲು ಹೋದಳು. ತಕ್ಷಣ ಬಾಗಿಲು ತೆರೆಯಿತು. ಅಭಯ್ ಹೊರಗಡೆ ಬಂದನು. ತಕ್ಷಣ ಜಾನಕಿ ಹೇಳಿದಳು, ಆಯ್ತಮ್ಮ, ನಾನು ಆಮೇಲೆ ಫೋನ್ ಮಾಡ್ತೇನೆ ಎಂದು ತಕ್ಷಣ ಫೋನ್ ಇಟ್ಟಳು. ಅಭಯ್ ನಗುತ್ತಾ ಹೇಳಿದನು, ಯಾರ ಫೋನ್ ಆಗಿತ್ತು? ಜಾನಕಿಯು ಮೃದುವಾಗಿ ನಗುತ್ತಾ ಹೇಳಿದಳು, ಅಮ್ಮನ ಫೋನ್ ಅಷ್ಟೇ. ನನ್ನ ಆರೋಗ್ಯವನ್ನು ವಿಚಾರಿಸಿದಳು ಎಂದು ಹೇಳುತ್ತಾ ಅವಳು ಎದ್ದು ನಿಂತಳು ಮತ್ತು ತಯಾರಾಗಲು ತನ್ನ ಅಲ್ಮಾರಿಯ ಕಡೆಗೆ ಬಂದಳು. ಸ್ವಲ್ಪ ಹೊತ್ತಿನಲ್ಲಿ ಅಭಯ್ ಕೂಡ ತಯಾರಾದನು. ಆದರೆ ಜಾನಕಿಯನ್ನು ನೋಡಿದಾಗ ಅವಳು ತುಂಬ ಡಲ್ ಆಗಿದ್ದಳು. ಅವಳು ತನ್ನ ಕೈ ಬೆರಳುಗಳನ್ನು ಮುರಿದುಕೊಳ್ಳುತ್ತಿದ್ದಳು. ಅಭಯ್ ಅವಳ ಮುಖವನ್ನು ಗಮನವಿಟ್ಟು ನೋಡಿದನು ಮತ್ತು ನಕ್ಕು ಪ್ರೀತಿಯಿಂದ ಕೇಳಿದನು, ಯಾವ ವಿಷಯಕ್ಕಾಗಿ ಟೆನ್ಷನ್ ಆಗಿದೆಯಾ? ಚಿಂತೆ ಮಾಡಬೇಡ, ನಮ್ಮ ಮನೆಯ ವಾತಾವರಣ ತುಂಬ ಡಿಫ್ರೆಂಟ್ ಆಗಿದೆ. ನನ್ನ ತಂದೆಯವರು ನಮ್ಮನ್ನು ಎಷ್ಟೊಂದು ಚೆನ್ನಾಗಿ ವಿಚಾರಿಸುತ್ತಾರೆಂದರೆ ಅವರು ಎಂದಿಗೂ ಏರಿದ ಸ್ವರದಲ್ಲಿ ಮಾತನಾಡುವುದಿಲ್ಲ. ಅವರ ಸ್ವಭಾವದಲ್ಲಿ ಅವರಿಗೆ ಸಿಟ್ಟು ಬರುವುದಿಲ್ಲ. ಮತ್ತೆ ನನ್ನ ಅಮ್ಮನ ಬಗ್ಗೆ ಏನು ಹೇಳಲಿ? ಅವಳ ಸ್ವಭಾವ ಏನೆಂದು ನೀನೇ ನಿನ್ನ ಕಣ್ಣಾರೆ ನೋಡು. ಈಗ ಹೊರಗಡೆ ಹೋಗೋಣ, ಎಲ್ಲರೂ ನಮಗಾಗಿ ಕಾಯುತ್ತಿರಬಹುದು. ಜಾನಕಿ ಏನು ಹೇಳಲಿಲ್ಲ. ನಿಧಾನವಾಗಿ ಮುಗುಳು ನಕ್ಕಳು. ಕೋಣೆಯಿಂದ ಹೊರಬಂದಾಗ ಬಿಸಿ ಬಿಸಿ ದೋಸೆಯ ಸುಗಂಧ ಮೂಗಿಗೆ ಬಡಿಯುತ್ತಿತ್ತು. ಅವರಿಬ್ಬರು ದೊಡ್ಡವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದುಕೊಂಡರು. ಆಗ ಶಾಂತಮ್ಮನವರು ಅವರನ್ನು ನೋಡುತ್ತಲೇ ಕರೆದರು, ಬಾ ಮಗಳೇ, ತಿಂಡಿ ರೆಡಿಯಾಗಿದೆ. ಜಾನಕಿ ಸ್ವಲ್ಪ ನಾಚಿಕೆ ಪಟ್ಟುಕೊಂಡಳು. ಆದರೆ ಶಾಂತಮ್ಮನವರು ಮುಗುಳು ನಗುತ್ತಾ ತನ್ನ ಸೊಸೆಗಾಗಿ ಮತ್ತು ಅಭಯ್ಗಾಗಿ ಕುರ್ಚಿಯನ್ನು ಎಳೆದು ನೀಡಿದರು ಮತ್ತು ತುಂಬ ಪ್ರೀತಿಯಿಂದ ಹೇಳಿದರು, ನೀವಿಬ್ಬರು ಕುಳಿತುಕೊಳ್ಳಿ, ನಾನು ಈಗಲೇ ಬಿಸಿ ಬಿಸಿ ಬೆಣ್ಣೆ ದೋಸೆಯನ್ನು ತೆಗೆದುಕೊಂಡು ಬರುತ್ತೇನೆ. ಆಗ ಸಂಬಂಧಿಕರಲ್ಲಿ ಕುಳಿತುಕೊಂಡಿದ್ದ ವಯಸ್ಸಾದ ಮಹಿಳೆಯೊಬ್ಬರು ನಗುತ್ತಾ ಹೇಳಿದರು, ಏನಮ್ಮ ಶಾಂತಿ, ನಿನ್ನ ಸೊಸೆ ತಲೆಯ ಮೇಲೆ ಸೆರಗು ಹಾಕಿಕೊಳ್ಳುವುದು ಹೋಗಲಿ, ಮೈಮೇಲೂ ಕೂಡ ಸೆರಗನ್ನು ಹೊದ್ದುಕೊಂಡಿಲ್ಲ. ಇವಳಿಗೆ ಹೇಳು, ಯಾವಾಗಲೂ ತಲೆ ಮೇಲೆ ಸೆರಗನ್ನು ಹೊದ್ದುಕೊಂಡಿರಬೇಕು ಎಂದು. ಸೊಸೆಯಂದಿರು ಹೀಗೆ ಓಪನ್ ಆಗಿ ಸುತ್ತುತ್ತಾರೆಯೇನು? ಕಾಲ ಬದಲಾಗಿರಬಹುದು, ಆದರೆ ಸಂಪ್ರದಾಯಗಳು ಬದಲಾಗಿಲ್ಲವಲ್ಲ. ಒಂದು ಕ್ಷಣ ಜಾನಕಿ ಕಕ್ಕಾಬಿಕ್ಕಿಯಾದಳು. ಈಗ ನನ್ನ ಅತ್ತೆ ನನಗೆ ಏನಾದರೂ ಬೈಯುತ್ತಾರೆ ಎಂದು ಅಂದುಕೊಂಡಳು. ಆದರೆ ಶಾಂತಮ್ಮನವರು ತಮ್ಮ ಮುಖದ ಮೇಲೆ ಮುಗುಳು ನಗೆಯನ್ನು ತಂದುಕೊಂಡರು ಮತ್ತು ಸಹಜತೆಯಿಂದ ಉತ್ತರ ಕೊಟ್ಟರು, ತಾಯಮ್ಮ, ನೀವು ಈ ಮನೆಯಲ್ಲಿ ಎಂದಾದರೂ ದೀಪ ಸೆರಗನ್ನು ಹೊದ್ದುಕೊಂಡಿರುವುದನ್ನು ನೋಡಿದ್ದೀರೇನು?
ದೀಪಾ ಶಾಂತಮ್ಮನವರ ಮಗಳಾಗಿದ್ದಳು ಮತ್ತು ಅಭಯ್ನ ಅಕ್ಕ ಆಗಿದ್ದಳು. ಅವಳ ಮದುವೆಯಾಗಿದೆ. ಆಗ ತಾಯಮ್ಮ ಅಚ್ಚರಿಗೊಂಡು ಹೇಳಿದಳು, ಅವಳಂತೂ ಈ ಮನೆಯ ಮಗಳು, ಅವಳಿಗೆ ಸೆರಗನ್ನು ಹೊದ್ದುಕೊಂಡು ಮುಖ ಮುಚ್ಚಿಕೊಳ್ಬೇಕು. ಈಗಲೂ ಶಾಂತಮ್ಮನವರು ನಗುತ್ತಾ ಜಾನಕಿಯ ತಲೆಯನ್ನು ನೀವರಿಸುತ್ತಾ ಹೇಳಿದರು, ಇವಳು ಕೂಡ ನನ್ನ ಮಗಳೇ ಆಗಿದ್ದಾಳೆ. ನನಗೆ ಇವಳು ಕೂಡ ದೀಪನ ಹಾಗೆ. ಈ ಮನೆಯಲ್ಲಿ ಮಗಳು ಹಾಗೂ ಸೊಸೆ ಇಬ್ಬರೂ ಸರಿಸಮಾನರು ಅಂದಮೇಲೆ ಇವಳು ಸೆರಗು ಹೊದ್ದುಕೊಂಡು ಮುಖ ಮುಚ್ಚಿಕೊಳ್ಳುವ ಅವಶ್ಯಕತೆಯಾದರೂ ಏನಿದೆ? ಹಾಲ್ನಲ್ಲಿ ಸ್ವಲ್ಪ ಹೊತ್ತು ಮೌನ ಆವರಿಸಿತು. ತನ್ನ ಅತ್ತೆಯ ಒಂದೊಂದು ಶಬ್ದವು ಜಾನಕಿಯ ಕಿವಿಗೆ ನಾಟಿ ಆಳಕ್ಕೆ ಇಳಿದವು. ಅವಳಿಗೆ ನಿಂತಲೇ ಒಂದು ಸುಖಕರ ಅನುಭವವಾಯಿತು. ಚಳಿಯಲ್ಲಿ ಸೂರ್ಯನ ಕಿರಣಗಳು ಮೈದಡಿವಿದಂತೆ ಅವಳಿಗೆ ಅನುಭವವಾಯಿತು. ಇವರು ಅದೇ ಅತ್ತೆಯಾಗಿದ್ದರು. ಇವರ ಬಗ್ಗೆ ನನ್ನ ಅಮ್ಮ ನೂರಾರು ಸಂದೇಹಗಳನ್ನು ತನ್ನಲ್ಲಿ ವ್ಯಕ್ತಪಡಿಸಿದ್ದರು. ತಿಂಡಿಯಾದಮೇಲೆ ಇಬ್ಬರು ಅತ್ತೆ ಸೊಸೆಯರು ಕೇಸರಿಬಾತ್ ಮಾಡಿದರು ಮತ್ತು ಎಲ್ಲರಿಗೂ ಹಂಚಿದರು. ಮದುವೆಯ ಎಲ್ಲ ಸಂಪ್ರದಾಯಗಳು ಮುಗಿದ ಮೇಲೆ ಜಾನಕಿ ಮತ್ತು ಅಭಯ್ ಕೆಲವು ದಿನಗಳ ಮಟ್ಟಿಗೆ ಸುತ್ತಾಡಲು ಹೋದರು. ತುಂಬ ಖುಷಿಯ ಕ್ಷಣಗಳಿಂದ ಕಳೆದ ದಿನಗಳ ಅನುಭವವನ್ನು ಮರೆಯಲು ಸಾಧ್ಯವಿಲ್ಲ. ಅಭಯ್ನ ಪ್ರೀತಿ, ಅವನ ಚಿಕ್ಕ ಚಿಕ್ಕ ತುಂಟತನ ಮತ್ತು ಜಾನಕಿಯ ಪ್ರತಿ ಕ್ಷಣದ ಉತ್ಸಾಹ ಅವರಿಬ್ಬರನ್ನ ಒಂದು ಸದೃಢ ಸುಮಧುರ ಬಂಧನದಲ್ಲಿ ಬಂಧಿಸಿತ್ತು. ಅವರು ಮರಳಿ ಬಂದಾಗ ಜಾನಕಿಯು ಮರಳಿ ತನ್ನ ಟೀಚರ್ ನೌಕರಿಯನ್ನು ಸೇರಿಕೊಂಡಳು. ಆದರೆ ಮನೆಗೆ ಮರಳಿದ ಮೇಲೆ ಶಾಂತಮ್ಮನವರೊಂದಿಗೆ ಕೈ ಜೋಡಿಸುತ್ತಿದ್ದಳು. ಇದು ಅವಳ ಕರ್ತವ್ಯ ಎಂದು ಅಂದುಕೊಳ್ಳುತ್ತಿದ್ದಳು. ಒಂದು ಸಂಜೆ ಚಹಾವನ್ನು ಕುಡಿಯುತ್ತಾ ಜಾನಕಿಯು ಶಾಂತಮ್ಮನವರ ಜೊತೆ ತರಕಾರಿ ಕಟ್ ಮಾಡುತ್ತಿದ್ದಳು. ಆಗ ಶಾಂತಮ್ಮನವರು ಪ್ರೀತಿಯಿಂದ ಅವಳಿಗೆ ಹೇಳಿದರು, ಜಾನಕಿ, ಈ ಚಾಕುವನ್ನು ಕೆಳಗಿಡು. ದಿನ ಶಾಲೆಯಲ್ಲಿ ಮಕ್ಕಳನ್ನು ಸಂಭಾಳಿಸುತ್ತೀಯ, ಇಷ್ಟೆಲ್ಲ ಕೆಲಸ ಮಾಡುತ್ತೀಯ, ಆದರೂ ಮನೆಗೆ ಬಂದಮೇಲೂ ಮತ್ತೆ ಆಯಾಸ ಪಟ್ಟುಕೊಳ್ಳುತ್ತೀಯ. ಮಗಳೇ, ಈ ಮನೆ ನಿನ್ನದು. ನಿನ್ನ ತವರು ಮನೆಯಲ್ಲಿ ಹೇಗೆ ಆರಾಮವಾಗಿರುತ್ತಿದ್ದೀಯೋ ಅದೇ ರೀತಿಯಲ್ಲಿ ಆರಾಮವಾಗಿರು. ನೀವಿಬ್ಬರು ನಗು ನಗುತ್ತಾ ಜೀವನ ಸಾಗಿಸಿದರೆ ನನಗಷ್ಟೇ ಸಾಕು. ಕೆಲಸದ ಬಗ್ಗೆ ನೀನು ಚಿಂತೆ ಮಾಡಬೇಡ. ಜಾನಕಿ ಚಾಕುವನ್ನು ಬದಿಗಿಟ್ಟಳು ಮತ್ತು ನಿಧಾನವಾಗಿ ಮುಗುಳು ನಗುತ್ತಾ ಹೇಳಿದಳು, ಇಲ್ಲ ಅಮ್ಮ, ಆ ರೀತಿ ಏನೂ ಇಲ್ಲ. ನೀವು ದಿನವಿಡೀ ಮನೆ ಕೆಲಸ ಮಾಡುತ್ತೀರಿ. ಎಲ್ಲ ಭಾರವನ್ನು ನೀವು ಒಬ್ಬರೇ ತೆಗೆದುಕೊಂಡಿದ್ದೀರಿ. ಇದು ನನಗೆ ಇಷ್ಟವಾಗಲಿಲ್ಲ. ನಾನು ಕೇವಲ ನಿಮಗೆ ಸ್ವಲ್ಪ ಸಹಾಯ ಮಾಡಲು ಬಯಸಿದ್ದೇನೆ. ಅವಳ ಮಾತುಗಳು ಶಾಂತಮ್ಮನವರ ಹೃದಯವನ್ನು ಕಲಕಿತು. ಶಾಂತಮ್ಮನವರು ಜಾನಕಿಯ ಕಡೆ ನೋಡುತ್ತಾ ನಗುತ್ತಾ ಹೇಳಿದರು, ಮಗಳೇ, ನೀನು ನೌಕರಿ ಮಾಡುತ್ತಿದ್ದಿ ಅಲ್ಲವೇ? ನೀನು ನಿನ್ನ ನೌಕರಿಯ ಬಗ್ಗೆ ಗಮನ ಕೊಡು. ನನ್ನ ಸಹಾಯಕ್ಕಾಗಿ ಕೆಲಸದಾಳು ಇದ್ದಾಳೆ. ಮತ್ತು ಮತ್ತೊಂದು ವಿಷಯ, ಯಾವಾಗ ನಿನಗೆ ಇಷ್ಟವೋ ಆಗ ನೀನು ಅಡಿಗೆ ಮಾಡು. ಆದರೆ ಚಿಂತೆಗೊಳಗಾಗಿ ಕಷ್ಟಪಟ್ಟು ಏನು ಮಾಡಬೇಡ. ನನಗಂತೂ ಅಡಿಗೆ ಮಾಡುವುದೆಂದರೆ ತುಂಬ ಇಷ್ಟ. ಮತ್ತೆ ಸ್ವಲ್ಪ ಹೊತ್ತು ಸುಮ್ಮನಾಗಿ ತುಂಟತನದ ದಾಟಿಯಲ್ಲಿ ಶಾಂತಮ್ಮ ಹೇಳಿದರು, ಮತ್ತೆ ಕೇಳು, ನೀನು ಪ್ರತಿದಿನ ನೌಕರಿಗೆ ಹೋಗುತ್ತೀಯಲ್ಲ, ಆಗ ನಿನ್ನ ಮಾವ ಕೂಡ ಅಡುಗೆ ಮನೆಗೆ ಬರುತ್ತಾರೆ. ಇದು ಒಳ್ಳೆಯದೇ ಅಲ್ಲವೇ? ಈ ವಯಸ್ಸಿನಲ್ಲಿ ಕುಳಿತು ಕುಳಿತು ಕೈಕಾಲು ಜಾಮ್ ಆಗುವುದರ ಬದಲು ಏನಾದರೂ ಕೆಲಸ ಮಾಡುವುದು ಒಳ್ಳೆಯದಲ್ಲವೇ? ಆಗ ಜಾನಕಿಯ ಕಣ್ಣುಗಳು ಕಿರಿದಾದವು. ಅಮ್ಮ, ಇದು ಸತ್ಯವೇ? ಅಪ್ಪಾಜಿ ಕೂಡ ಅಡುಗೆ ಮಾಡುತ್ತಾರೆಯೇ ಎಂದು ಜಾನಕಿ ಕೇಳಿದಳು. ಆಗ ಶಾಂತಮ್ಮನವರು ಜೋರಾಗಿ ನಕ್ಕರು. ಹೌದು ಮಗಳೇ, ನೀನು ನಿನ್ನೆ ಪಲ್ಯವನ್ನು ತಿಂದಿದೆಯಲ್ಲವೇ? ಅದು ನಿನ್ನ ಮಾವನವರೇ ಮಾಡಿದ್ದರು. ನೀನಂತೂ ತುಂಬ ಹೊಗಳುತ್ತಿದೆಯಲ್ಲವೇ? ಶಾಂತಮ್ಮನವರ ನಗುವಿನಲ್ಲಿ ಒಂದು ಮುಗ್ಧ ತುಂಟತನದ ಖುಷಿ ಇತ್ತು. ಜಾನಕಿ ಬಾಯಿ ಬಿಟ್ಟು ನೋಡತೊಡಗಿದಳು. ಅಮ್ಮ, ಇದು ಸತ್ಯವೇ? ನಾನಂತೂ ನೀವೇ ಮಾಡಿದ್ದೀರೆಂದು ಅಂದುಕೊಂಡಿದ್ದೆ. ಅಪ್ಪಾಜಿಯವರನ್ನು ನೋಡಿದಾಗ ಅವರು ಕೇವಲ ಪೇಪರ್ ಓದುವುದು ಮತ್ತು ಚಹಾ ಕುಡಿಯುವುದು ಅಷ್ಟೇ ಅವರ ಹವ್ಯಾಸವೆಂದು ಅಂದುಕೊಂಡಿದ್ದೆ ಎನ್ನುತ್ತಾ ಜಾನಕಿ ಕೂಡ ಜೋರಾಗಿ ನಕ್ಕಳು. ಒಂದು ದಿನ ಜಾನಕಿ ಶಾಲೆಯಿಂದ ಮರಳಿ ಮನೆಗೆ ಬಂದಳು. ಬಂದು ನೋಡಿದಾಗ ಅಡಿಗೆ ಕೋಣೆಯಲ್ಲಿ ಶಾಂತಮ್ಮ ಹಾಗೂ ಮಾವ ಇಬ್ಬರು ಯಾವುದೋ ಪಾಕವನ್ನು ಮಾಡುತ್ತಿದ್ದರು. ಜಾನಕಿ ಬ್ಯಾಗನ್ನು ಪಕ್ಕದಲ್ಲಿಟ್ಟು ಅಡಿಗೆ ಕೋಣೆಗೆ ಬಂದಳು. ಮಾವ ಅವಳನ್ನು ನೋಡುತ್ತಾ ಹೇಳಿದರು, ಜಾನಕಿ ಮಗಳೇ, ಬಾ, ಇಂದು ನಿನಗಾಗಿ ಪಕೋಡವನ್ನು ಮಾಡುತ್ತಿದ್ದೇನೆ ಎನ್ನುತ್ತಿದ್ದಂತೆ ಶಾಂತಮ್ಮನವರು ಒಂದು ಪಕೋಡವನ್ನು ಎತ್ತಿಕೊಂಡು ಜಾನಕಿಗೆ ತಿನ್ನಿಸಿದರು. ಆಗ ಜಾನಕಿ ನಗುತ್ತಾ ಹೇಳಿದಳು, ವಾವ್ ಅಪ್ಪಾಜಿ, ನೀವು ತುಂಬ ರುಚಿಕರವಾದ ಪಕೋಡ ಮಾಡುತ್ತೀರಿ. ಸಾಕು ಮಗಳೇ, ನನ್ನನ್ನು ತುಂಬ ಹೊಗಳಬೇಡ. ಹಾಗೇನಾದರೂ ಮಾಡಿದರೆ ಈ ಶಾಂತಿ ಪ್ರತಿದಿನ ಪಕೋಡ ಮಾಡಿಕೊಡಿ ಎಂದು ನನ್ನ ಹಿಂದೆ ಬೀಳುತ್ತಾಳೆ ಎಂದು ಅಪ್ಪಾಜಿ ಹೇಳಿದಾಗ ಮನೆಯಲ್ಲಿ ನಗು ತುಂಬಿತು. ಈಗ ಜಾನಕಿಗೆ ತಾನು ಈ ಮನೆಯ ಹಳೆಯ ಸದಸ್ಯಳಂತೆ ಭಾಸವಾಯಿತು. ಹೀಗೆ ಎಲ್ಲರೂ ಮನೆಯಲ್ಲಿ ಖುಷಿಯಲ್ಲಿರುವಾಗ ಜಾನಕಿಯ ಫೋನ್ ರಿಂಗ್ ಆಯಿತು. ಅವಳು ಫೋನ್ ಎತ್ತಿಕೊಂಡಾಗ ಮತ್ತೊಂದು ಕಡೆಯಿಂದ ಭಾಗ್ಯಮ್ಮನವರ ಧ್ವನಿ ಕೇಳಿಸಿತು. ಏಕೆ ಜಾನಕಿ, ಮದುವೆಯಾದ ಮೇಲೆ ನಿನ್ನ ಅಮ್ಮನನ್ನು ಮರೆತು ಬಿಟ್ಟೆಯೇನು? ನಿನಗೆ ನಿನ್ನ ಅಮ್ಮನ ನೆನಪು ಕೂಡ ಆಗುತ್ತಿಲ್ಲವೇ? ಆಗ ಜಾನಕಿ ಶಾಂತ ಸ್ವರದಲ್ಲಿ ಹೇಳಿದಳು, ಅಮ್ಮ, ಆ ರೀತಿ ಏನೂ ಇಲ್ಲ. ನಿನ್ನೆ ನೀವು ಫೋನ್ ಮಾಡಿದಾಗ ನಾವೆಲ್ಲರೂ ಊಟ ಮಾಡುತ್ತಿದ್ದೆವು. ನಾನು ಆಮೇಲೆ ಮಾಡುತ್ತೇನೆ ಎಂದು ನಿಮಗೆ ಹೇಳಿದೆ.
ಭಾಗ್ಯಮ್ಮನವರು ಇನ್ನು ಚುಚ್ಚಿ ಚುಚ್ಚಿ ಮಾತನಾಡಿದರು. ಹೌದೌದು, ಎಲ್ಲರೂ ಊಟ ಮಾಡುತ್ತಿದ್ದರು ಮತ್ತು ನೀನು ಅಡಿಗೆ ಕೋಣೆಯಲ್ಲಿ ನಿಂತು ಅವರ ಸೇವೆ ಮಾಡುತ್ತಿದ್ದೆ ಎಂದು ತೋರುತ್ತಿದೆ. ನಾನು ನಿನಗೆ ಎಷ್ಟು ಬಾರಿ ಹೇಳಿದ್ದೇನೆ, ಅವರ ಮನೆಯಲ್ಲಿ ಕೆಲಸದಾಳು ಆಗಬೇಡ. ಏನಾದರೂ ಕೆಲಸ ಹೇಳಿದರೆ ಹುಷಾರಿಲ್ಲ ಎಂದು ನಾಟಕವಾಡು. ಈಗ ಜಾನಕಿಗೆ ತುಂಬ ಬೇಜಾರಾಯಿತು. ಅವಳು ಸಂಯಮದಿಂದ ಹೇಳಿದಳು, ಆ ರೀತಿ ಏನೂ ಇಲ್ಲ. ನಾನು ಹೇಳಿದ್ದೇನಲ್ಲವೇ, ಅತ್ತೆ ಮಾವ ತುಂಬ ಒಳ್ಳೆಯವರು. ಯಾರು ನನ್ನನ್ನು ಇಲ್ಲಿ ಆ ರೀತಿ ಅಸಹಾಯಕಳಾಗುವಂತೆ ಮಾಡಲಿಲ್ಲ. ನಾನು ಕೂಡ ಸ್ವತಃ ಏನಾದರೂ ಮಾಡಬೇಕೆಂದು ಅಂದುಕೊಂಡಿದ್ದೇನೆ. ಈ ಮನೆ ನನ್ನ ಮನೆ ಕೂಡ ಅಲ್ಲವೇ? ಒಳ್ಳೆಯದು. ನನ್ನನ್ನು ಭೇಟಿಯಾಗಲು ಯಾವಾಗ ಬರುತ್ತೀಯಾ? ಜಾನಕಿ ಒಂದು ಕ್ಷಣ ಸುಮ್ಮನಾದಳು ಮತ್ತು ನಿಧಾನವಾಗಿ ಹೇಳಿದಳು, ಆಯ್ತಮ್ಮ, ಅತ್ತೆಯಲ್ಲಿ ಕೇಳಿ ಹೇಳುತ್ತೇನೆ. ಒಂದು ವೇಳೆ ಇಲ್ಲಿ ಯಾವುದೇ ಅರ್ಜೆಂಟ್ ಕೆಲಸವಿಲ್ಲದಿದ್ದರೆ ನಾನು ಬರುತ್ತೇನೆ. ಈಗ ನೀನು ನನ್ನನ್ನು ಭೇಟಿಯಾಗಲು ಕೂಡ ನಿನ್ನ ಅತ್ತೆಯನ್ನು ಕೇಳಬೇಕೇನೋ? ಒಂದು ವೇಳೆ ಅವಳು ಹೋಗುವುದು ಬೇಡವೆಂದರೆ ನೀನು ಇಲ್ಲಿಗೆ ಬರುವುದಿಲ್ಲವೇ? ಒಂದು ವೇಳೆ ನೀನು ಇದೇ ರೀತಿ ಮಾಡುತ್ತಿದ್ದರೆ ಎಂದಿಗೂ ನೀನು ಅತ್ತೆ ಮಾವರಿಂದ ಬೇರೆಯಾಗಲು ಸಾಧ್ಯವಿಲ್ಲ, ಅಥವಾ ಎಂದಿಗೂ ನೀನು ಸ್ವತಂತ್ರವಾಗಲಾರೆ. ಅಮ್ಮ, ನೀವು ಯಾವಾಗಲೂ ಒಂದೇ ಮಾತನ್ನು ಏಕೆ ಹೇಳುತ್ತೀರಿ? ನಾನು ನಿಮಗೆ ಮೊದಲೇ ಹೇಳಿದ್ದೇನಲ್ಲವೇ, ನೀವು ಯೋಚಿಸುವಂತೆ ನನ್ನ ಅತ್ತೆ ಮಾವ ಅಂಥವರಲ್ಲ, ತುಂಬ ಒಳ್ಳೆಯವರು. ಒಂದು ವೇಳೆ ನಿಮಗೇನಾದರೂ ಶಂಕೆ ಇದ್ದರೆ ಒಮ್ಮೆ ಇಲ್ಲಿಗೆ ಬಂದು ನೋಡಿ. ಹೇಗಿದ್ದರೂ ನಾನೇ ನಿಮಗೆ ಇಲ್ಲಿಗೆ ಬನ್ನಿ ಎಂದು ಕರೆಯುತ್ತಿದ್ದೇನೆ. ಒಮ್ಮೆ ನಮ್ಮ ಮನೆಗೆ ಬಂದು ನೋಡಿ. ನೀವು ಕೂಡ ನನ್ನ ಅತ್ತೆಯಿಂದ ಒಬ್ಬ ಅತ್ತೆ ಹೇಗಿರಬೇಕೆಂದು ಕಲಿತುಕೊಳ್ಳುತ್ತೀರಿ. ಭಾಗ್ಯಮ್ಮನವರು ಇನ್ನು ಮೂಗು ಮುರಿಯುತ್ತಾ ಹೇಳಿದರು, ಸಾಕು ಸಾಕು, ನೀನು ಅತ್ತೆ ಮಾವನ ಪಕ್ಷವಹಿಸಿ ಮಾತನಾಡುವ ಅವಶ್ಯಕತೆ ಇಲ್ಲ. ನನಗೆ ಎಲ್ಲ ಅರ್ಥವಾಗುತ್ತಿದೆ. ಈಗ ನಾನು ಫೋನ್ ಇಡುತ್ತೇನೆ. ಫೋನ್ ಕಟ್ಟಾದ ಮೇಲೆ ಜಾನಕಿ ಪುನಃ ಮರಳಿ ಬಂದಳು. ಶಾಂತಮ್ಮನವರು ಚಹಾ ಕುಡಿಯುತ್ತಿದ್ದರು. ಮಗಳೇ, ಯಾರ ಫೋನ್ ಬಂದಿತ್ತು ಎಂದು ಕೇಳಿದರು. ಅಮ್ಮನ ಫೋನ್ ಬಂದಿತ್ತು ಎಂದು ಜಾನಕಿ ಹೇಳಿದಳು. ಆಗ ಶಾಂತಮ್ಮನವರು ಒಂದು ಕ್ಷಣ ದೀರ್ಘವಾದ ಉಸಿರನ್ನು ತೆಗೆದುಕೊಂಡರು ಮತ್ತು ತುಂಬ ಆತ್ಮೀಯವಾಗಿ ಹೇಳಿದರು, ಅವರು ಏಕಾಂಗಿಯಾಗಿರುತ್ತಾರಲ್ಲವೇ, ಹಾಗಾಗಿ ಅವರು ತುಂಬ ಉದಾಸೀನತೆಯಿಂದ ಇರಬಹುದು. ಅಮ್ಮ ಎಂದಿಗೂ ಅಮ್ಮನೇ ಅಲ್ಲವೇ? ಆಗಾಗ ಅವಳಿಗೆ ಫೋನ್ ಮಾಡಿ ಆರೋಗ್ಯವನ್ನು ವಿಚಾರಿಸುತ್ತಿರು ಮತ್ತು ಅವರನ್ನು ಭೇಟಿಯಾಗುತ್ತಿರು. ಆಗ ಜಾನಕಿ ಮುಜುಗರಕ್ಕೆ ಈಡಾದವಳಂತೆ ತಲೆಯನ್ನು ಆಡಿಸಿದಳು. ಮತ್ತೆ ಶಾಂತಮ್ಮ ಹೇಳಿದರು, ಒಂದು ಕೆಲಸ ಮಾಡು, ನಾಳೆ ನಿನಗೆ ಶಾಲೆಗೆ ರಜೆಯಲ್ಲವೇ? ಅಭಯ್ ಆಫೀಸ್ಗೆ ಹೋಗುವಾಗ ನಿನ್ನನ್ನು ನಿನ್ನ ತವರು ಮನೆಗೆ ಬಿಡುತ್ತಾನೆ. ಸಂಜೆ ಆಗುತ್ತಿದ್ದಂತೆ ಇಲ್ಲಿಗೆ ಕರೆದುಕೊಂಡು ಬರುತ್ತಾನೆ ಎಂದಾಗ ಜಾನಕಿ ಮುಗುಳು ನಗುತ್ತಾ ಉತ್ತರ ನೀಡಿದಳು, ಆಯಿತು ಅಮ್ಮ, ಸರಿ. ಮಾರನೇ ದಿನವೇ ಜಾನಕಿ ತವರು ಮನೆಗೆ ಬಂದು ತಲುಪಿದಳು. ಬಾಗಿಲನ್ನು ತೆರೆಯುತ್ತಿದ್ದಂತೆ ಭಾಗ್ಯಮ್ಮನವರ ಕಣ್ಣುಗಳು ಅರಳಿದವು ಮತ್ತು ಮುಖದಲ್ಲಿ ನಗು ಮೂಡಿತು. ಅವರ ಖುಷಿಗೆ ಪಾರವೇ ಇರಲಿಲ್ಲ. ಇಡೀ ದಿನ ಅವಳು ಜಾನಕಿಯ ಜೊತೆ ಮಾತನಾಡುತ್ತಾ ಕಾಲ ಕಳೆದಳು. ಸಂಜೆಯಾಗುತ್ತಿದ್ದಂತೆ ಜಾನಕಿ ಅಭಯ್ನೊಂದಿಗೆ ಮರಳಿ ಬಂದಳು. ಮಾರನೇ ದಿನ ಅವಳು ಶಾಲೆಗೆ ಹೋಗಬೇಕಾಗಿತ್ತು. ಮಾರನೇ ದಿನ ಬೆಳಗ್ಗೆ ಒಂದು ಚಂಡಮಾರುತವೇ ಬೀಸಿದಂತಾಯಿತು. ಜಾನಕಿ ಶಾಲೆಗೆ ಹೋಗಲು ತಯಾರಾಗುತ್ತಿದ್ದಳು. ಸೀರೆಯ ನೆರಿಗೆಯನ್ನು ಸರಿ ಮಾಡಿಕೊಳ್ಳುತ್ತಿರುವಾಗ ಫೋನ್ ರಿಂಗ್ ಆಯಿತು. ಅಮ್ಮನ ಹೆಸರನ್ನು ಡಿಸ್ಪ್ಲೇನಲ್ಲಿ ನೋಡುತ್ತಿದ್ದಂತೆ ಅವಳು ಹೈರಾಣಾದಳು. ನಿನ್ನೆ ಸಂಜೆಯಷ್ಟೇ ಮೀಟ್ ಮಾಡಿ ಬಂದಿದ್ದೆ, ಇಷ್ಟೊಂದು ಬೆಳಂಬೆಳಗ್ಗೆ ಏನಾಯಿತು? ಅವಳು ಫೋನ್ ಎತ್ತಿದಳು. ಮತ್ತೊಂದು ಕಡೆಯಿಂದ ಭಾಗ್ಯಮ್ಮನವರು ನೋವಿನಿಂದ ತುಂಬಿದ ಧ್ವನಿ ಕೇಳಿಸಿತು, ಮಗಳೇ, ನೀನು ಆದಷ್ಟು ಬೇಗ ಬಾ, ನನ್ನಿಂದ ಎದ್ದು ಕುಳಿತುಕೊಳ್ಳಲು ಆಗುತ್ತಿಲ್ಲ. ಹೇಗೆ ನಾನು ಕಾಲು ಜಾರಿ ಬಿದ್ದೆನೋ ನನಗೆ ಗೊತ್ತಾಗುತ್ತಿಲ್ಲ. ತುಂಬ ಕಷ್ಟಪಟ್ಟು ಫೋನ್ ಬಳಿ ಬಂದು ತಲುಪಿದ್ದೇನೆ. ಅಮ್ಮನ ನಡುಗುತ್ತಿರುವ ಈ ಮಾತುಗಳನ್ನು ಕೇಳಿ ಜಾನಕಿಯ ಕೈನಲ್ಲಿದ್ದ ಬಾಚಣಿಗೆ ಜಾರಿ ಕೆಳಗೆ ಬಿತ್ತು. ಅವಳ ಉಸಿರೇ ನಿಂತಂತಾಯಿತು. ಅವಳು ಓಡೋಡಿ ಅಭಯ್ನ ಬಳಿ ಬಂದಳು. ಅವನಿನ್ನೂ ಹಾಸಿಗೆಯಲ್ಲಿ ಮಲಗಿಕೊಂಡಿದ್ದನು. ಅಭಯ್, ಅಮ್ಮನಿಗೆ ಏನೋ ಆಗಿದೆ, ಅವಳು ಕಾಲು ಜಾರಿ ಬಿದ್ದಿದ್ದಾಳೆ, ಎದ್ದೇಳಿ, ಬೇಗ ಹೋಗೋಣ. ಅವಳ ಮಾತನ್ನು ಕೇಳಿ ಅಭಯ್ ತಕ್ಷಣ ಎದ್ದು ಕೂತನು. ಶಾಂತಮ್ಮನವರನ್ನು ಕೂಗಿ ಕರೆದನು, ಅಮ್ಮ, ಅತ್ತೆ ಕಾಲು ಜಾರಿ ಬಿದ್ದು ಗಾಯ ಮಾಡಿಕೊಂಡಿದ್ದಾರೆ. ಅಭಯ್ ತಕ್ಷಣ ಗಾಡಿಯನ್ನು ಹೊರತೆಗೆದನು. ಶಾಂತಮ್ಮನವರು ಕೂಡ ಸಮಯವನ್ನು ವ್ಯರ್ಥ ಮಾಡದೆ ತಯಾರಾದರು. ನಾನು ಕೂಡ ಬರುತ್ತೇನೆ ಎಂದರು. ಅಭಯ್ ಗಾಡಿ ಸ್ಟಾರ್ಟ್ ಮಾಡಿದನು. ಜಾನಕಿ ಮತ್ತು ಶಾಂತಮ್ಮನವರು ಜೊತೆಯಲ್ಲಿ ಕುಳಿತುಕೊಂಡರು. ಮೂವರು ಭಾಗ್ಯಮ್ಮನವರ ಮನೆಯ ಕಡೆಗೆ ದೌಡಾಯಿಸಿದರು. ಮನೆಗೆ ಬರುತ್ತಿದ್ದಂತೆ ಅವರು ನೋಡಿದರು, ಭಾಗ್ಯಮ್ಮ ಮಹಡಿಯ ಮೇಲೆ ಬಿದ್ದುಕೊಂಡಿದ್ದರು. ನೋವಿನಿಂದ ನರಳುತ್ತಿದ್ದರು. ಬೆವರಿನಿಂದ ಅವರು ತುಂಬ ಸುಸ್ತಾಗಿದ್ದರು ಮತ್ತು ಅವರ ಕೂದಲು ಕೆದರಿತ್ತು. ಅವರ ಕಣ್ಣಿನಲ್ಲಿ ನೋವಿಗಿಂತ ಹೆಚ್ಚಾಗಿ ಅಸಹಾಯಕತೆ ಇತ್ತು.
ಅಮ್ಮ ಎನ್ನುತ್ತಾ ಜಾನಕಿ ಅವಳ ಬಳಿ ಕುಳಿತುಕೊಂಡಳು. ಶಾಂತಮ್ಮನವರು ತಕ್ಷಣ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡರು. ಬಹುಶಃ ದೇಹದ ಒಳಗಡೆ ನೋವಾಗಿರಬೇಕು. ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ. ಆಸ್ಪತ್ರೆಯಲ್ಲಿ ಚೆಕಪ್ ಮಾಡಿ ಚಿಕಿತ್ಸೆ ನೀಡಲಾಯಿತು. ಎಕ್ಸ್ರೇ ಕೂಡ ತೆಗೆದರು. ಡಾಕ್ಟರ್ ರಿಪೋರ್ಟ್ ನೋಡುತ್ತಾ ಹೇಳಿದರು, ಗಾಯ ತುಂಬ ಆಳವಾಗಿದೆ. ಆದರೆ ಖುಷಿ ಪಡುವ ವಿಷಯವೇನೆಂದರೆ ಮೂಳೆಗೆ ಯಾವುದೇ ತೊಂದರೆಯಾಗಿಲ್ಲ. ಆದರೆ ಊದಿಕೊಂಡಿದೆ ಮತ್ತು ಮಾಂಸಖಂಡಗಳಿಗೆ ಒಳಗಿನಿಂದ ಗಾಯಗಳಾಗಿದೆ. ಕೆಲವು ವಾರಗಳವರೆಗೆ ಆರಾಮ್ ತೆಗೆದುಕೊಳ್ಬೇಕು. ನಡೆದಾಡುವುದು ಅಥವಾ ನಿರ್ಲಕ್ಷ್ಯತನ ತೋರಿದರೆ ಪರಿಸ್ಥಿತಿ ಇನ್ನೂ ಗಂಭೀರವಾಗುವುದು. ಜಾನಕಿ ಅಮ್ಮನ ಕೈಯನ್ನು ಹಿಡಿದುಕೊಂಡಳು. ಭಾಗ್ಯಮ್ಮನವರ ಕಣ್ಣು ಒದ್ದೆಯಾಗಿತ್ತು. ಅವರು ಸುಮ್ಮನಾದರು. ಶಾಂತಮ್ಮನವರು ಅವರ ತಲೆಯ ಮೇಲೆ ಕೈಯಾಡಿಸುತ್ತಾ ಹೇಳಿದರು, ನೀವೇನು ಚಿಂತೆ ಮಾಡಬೇಡಿ. ಜಾನಕಿ ಮತ್ತು ಅಭಯ್ ಇದ್ದಾರಲ್ಲ, ಅವರನ್ನು ನೋಡಿಕೊಳ್ಳುತ್ತಾರೆ. ಆಗ ಜಾನಕಿ ತಕ್ಷಣ ಹೇಳಿದಳು, ನಾನು ಕೆಲವು ದಿನಗಳ ಮಟ್ಟಿಗೆ ಅಮ್ಮನ ಬಳಿ ಉಳಿದುಕೊಳ್ಳುತ್ತೇನೆ ಎಂದು. ಮನೆಯ ಕೆಲಸವನ್ನು ನೋಡಿಕೊಂಡು ಅಮ್ಮನನ್ನು ಕೂಡ ನೋಡಿಕೊಂಡರಾಯಿತು. ಇದನ್ನು ಕೇಳುತ್ತಿದ್ದಂತೆ ಶಾಂತಮ್ಮನವರು ತಮ್ಮವರ ಬಗ್ಗೆ ಕಾಳಜಿ ತೋರುವಂತೆ ಹೇಳಿದರು, ಬೇಡ ಮಗಳೇ, ಬೇಡ. ನೀನು ಒಬ್ಬಳೇ ಇವರನ್ನು ಹೇಗೆ ನೋಡಿಕೊಳ್ಳುವೆ? ಮೇಲಾಗಿ ನೀನು ಒಬ್ಬಳೇ ಕೆಲಸ ಮಾಡಲು ಸಾಧ್ಯವಾಗುವ ಹಾಗೆ ನಿನ್ನ ಅಮ್ಮನ ಆರೋಗ್ಯ ಕೂಡ ಸರಿಯಾಗಿಲ್ಲ. ನಾವು ಇವರನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗೋಣ. ಅಲ್ಲಿ ಎಲ್ಲರೂ ಇರುತ್ತಾರೆ. ನೀನು, ನಾನು, ಅಭಯ್ ಎಲ್ಲರೂ ಸೇರಿ ಇವರನ್ನು ಚೆನ್ನಾಗಿ ನೋಡಿಕೊಳ್ಳೋಣ. ಆಗ ಇವರು ಬೇಗ ಗುಣಮುಖರಾಗುತ್ತಾರೆ. ಭಾಗ್ಯಮ್ಮನವರು ಮೊದಲು ಬೇಡವೆಂದು ಹೇಳಬೇಕೆಂದುಕೊಂಡರು. ಅವರ ತುಟಿ ಬಿಚ್ಚಬೇಕೆನ್ನುವಷ್ಟರಲ್ಲಿ ನೋವು ಮತ್ತು ಅವರ ನಿತ್ರಾಣದ ಸ್ಥಿತಿಯು ಅವರನ್ನು ಸುಮ್ಮನಾಗಿಸಿತು. ಅಭಯನು ತಕ್ಷಣ ಹಾಸ್ಪಿಟಲ್ನ ಎಲ್ಲ ಕೆಲಸವನ್ನು ಪೂರ್ಣಗೊಳಿಸಿದನು. ಆನಂತರ ಎಲ್ಲರೂ ಸೇರಿ ಭಾಗ್ಯಮ್ಮನವರನ್ನು ಕಾರಿನಲ್ಲಿ ಕೂರಿಸಿದರು. ನಂತರ ಮನೆಗೆ ಬಂದರು. ಜಾನಕಿ ಶಾಲೆಯಿಂದ ಒಂದು ವಾರದ ರಜೆ ತೆಗೆದುಕೊಂಡಳು. ಅವಳ ಸಂಪೂರ್ಣ ಗಮನವು ಅಮ್ಮನನ್ನು ನೋಡಿಕೊಳ್ಳುವುದರ ಕಡೆಗೆ ಇತ್ತು. ಅವಳು ಅಮ್ಮನ ಔಷಧಿ ಹಾಗೂ ಇತರ ಅವಶ್ಯಕತೆಗಳ ಬಗ್ಗೆ ಗಮನ ಇಟ್ಟಿದ್ದಳು. ಶಾಂತಮ್ಮನವರು ಅಡಿಗೆ ಕೋಣೆಯನ್ನು ಸಂಭಾಳಿಸುತ್ತಿದ್ದರು. ಅವರಿಗಾಗಿ ಶಾಂತಮ್ಮನವರು ಬಿಸಿ ಬಿಸಿಯಾದ ಬಿಸಿಬೇಳೆಬಾತ್ ಮಾಡಿಕೊಂಡು ಬಂದರು. ಅಕ್ಕ, ತೆಗೆದುಕೊಳ್ಳಿ, ಬಿಸಿಬೇಳೆಬಾತ್ ತಿನ್ನಿ, ಆನಂತರ ಔಷಧಿಯನ್ನು ತೆಗೆದುಕೊಳ್ಳಿ. ಭಾಗ್ಯಮ್ಮನವರು ಇಲ್ಲಿಯವರೆಗೆ ತನ್ನನ್ನು ತಾನು ಬೇರೆಯಾಗಿ ಮತ್ತು ತಾನು ಎಲ್ಲರಿಗಿಂತ ಹೆಚ್ಚು ಎಂದು ಅಂದುಕೊಂಡವರು ಇಂದು ಮೊದಲ ಬಾರಿಗೆ ಬೇರೆಯವರಿಂದ ಸಹಾಯವನ್ನು ಪಡೆದುಕೊಳ್ಳುತ್ತಿದ್ದರು. ಅದಕ್ಕಾಗಿ ತಮ್ಮನ್ನು ತಾವು ಸಣ್ಣವರೆಂದು ಅಂದುಕೊಂಡರು. ಅಕ್ಕ, ನೀವು ತೊಂದರೆ ತೆಗೆದುಕೊಳ್ಬೇಡಿ, ಭಾಗ್ಯಮ್ಮನವರು ಸಂಕೋಚದಿಂದ ಹೇಳಿದರು. ಆಗ ಶಾಂತಮ್ಮನವರು ಮುಗುಳು ನಗುತ್ತಾ ಹೇಳಿದರು, ತೊಂದರೆ ಹೇಗೆ ಬಂತು? ನೀವು ನನ್ನ ಜಾನಕಿಯ ಅಮ್ಮ ಅಂದಮೇಲೆ ನೀವು ಕೂಡ ನನ್ನ ಮನೆಯವರೇ. ಸುಮ್ಮನೆ ಎಲ್ಲವನ್ನ ತಿನ್ನಿ. ಒಂದು ವಾರ ಕಳೆಯಿತು. ಭಾಗ್ಯಮ್ಮ ಈಗಲೂ ಮಗಳ ಮನೆಯಲ್ಲಿದ್ದರು. ನೋವು ಕಡಿಮೆಯಾಗಿದ್ದರೂ ಈಗಲೂ ಕೂಡ ಅವರಿಂದ ಎದ್ದು ಕುಳಿತುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಇಂದು ಶನಿವಾರ ರಾತ್ರಿಯಾಗಿತ್ತು. ಎಂದಿನಂತೆ ಇಂದು ಕೂಡ ಎಲ್ಲರೂ ಒಟ್ಟಿಗೆ ಕುಳಿತು ಫಿಲಂ ನೋಡಬೇಕೆಂದುಕೊಂಡರು. ಅಭಯ್ ಮತ್ತು ಜಾನಕಿ ಭಾಗ್ಯಮ್ಮನವರನ್ನು ವೀಲ್ ಚೇರ್ ಮೇಲೆ ಕೂರಿಸಿಕೊಂಡು ಲಿವಿಂಗ್ ರೂಮ್ಗೆ ಕರೆದುಕೊಂಡು ಬಂದರು. ಅಲ್ಲಿ ದೊಡ್ಡದಾದ ಟಿವಿಯನ್ನು ಇಟ್ಟಿದ್ದರು. ಶಾಂತಮ್ಮನವರು ಈ ಮೊದಲೇ ಟೇಬಲ್ ಮೇಲೆ ಪಾಪ್ಕಾರ್ನ್ ತಂದಿಟ್ಟಿದ್ದರು. ಟಿವಿ ಸ್ಕ್ರೀನ್ ಮೇಲೆ ಹಳೆಯ ಕಾಮಿಡಿ ಫಿಲಂ ಶುರುವಾಗಿತ್ತು. ಶಾಂತಮ್ಮನವರು ಎಲ್ಲರಿಗೂ ಪಾಪ್ಕಾರ್ನ್ ಹಂಚುತ್ತಾ ಕಾಮಿಡಿ ಫಿಲಂನ ಆನಂದವನ್ನು ಅನುಭವಿಸುತ್ತಿದ್ದರು. ಜಾನಕಿ ಮತ್ತು ಅಭಯ್ ಇಬ್ಬರೂ ಒಂದೊಂದು ಡೈಲಾಗ್ಗೂ ತಮ್ಮದೇ ಆದ ಟಿಪ್ಪಣಿಯನ್ನು ನೀಡುತ್ತಿದ್ದರು. ಮತ್ತೊಂದು ಕಡೆ ಮಾವನವರು ಜೋಕನ್ನು ನೋಡಿ ಜೋರಾಗಿ ನಗುತ್ತಿದ್ದರು. ಆ ಕೋಣೆಯ ವಾತಾವರಣ ನಗುವಿನೊಂದಿಗೆ ತುಂಬಿ ಹೋಗಿತ್ತು. ಭಾಗ್ಯಮ್ಮನವರು ಈ ವಾತಾವರಣವನ್ನು ನೋಡಿ ಆಶ್ಚರ್ಯಪಟ್ಟರು. ಆ ರಾತ್ರಿ ಭಾಗ್ಯಮ್ಮನವರ ಕಣ್ಣಿಗೆ ನಿದ್ದೆ ಹತ್ತಲಿಲ್ಲ. ಈ ಮನೆಯ ವಾತಾವರಣವನ್ನು ನೋಡಿ ಅವರು ತುಂಬ ಹೈರಾಣಾದರು. ಇಲ್ಲಿ ಎಲ್ಲರ ನಡುವೆ ಒಂದು ರೀತಿಯ ಸುಮಧುರವಾದ ಬಾಂಧವ್ಯವಿತ್ತು. ಯಾವುದೇ ಆಕ್ಷೇಪಗಳಿಲ್ಲ, ಯಾವುದೇ ಜಗಳದ ವಾತಾವರಣವಿಲ್ಲ. ಕೇವಲ ಎಲ್ಲರಲ್ಲಿಯೂ ನಿಜವಾದ ಆತ್ಮೀಯತೆ ಇತ್ತು. ಇವರೆಲ್ಲರೂ ಜಾನಕಿಯನ್ನು ಎಷ್ಟೊಂದು ಪ್ರೀತಿಸುತ್ತಾರೆ. ಅವಳ ಪ್ರತಿಯೊಂದು ಸಣ್ಣ ಪುಟ್ಟ ಅವಶ್ಯಕತೆಗಳನ್ನು ವಿಚಾರಿಸಿಕೊಳ್ಳುತ್ತಾರೆ. ಒಮ್ಮೊಮ್ಮೆ ಅವರಿಗೆ ತಾನು ಬೇರೆ ಪ್ರಪಂಚಕ್ಕೆ ಬಂದಿದ್ದೇನೆ ಎಂದು ಅನಿಸುತ್ತಿತ್ತು. ಈ ಪ್ರಪಂಚವು ಅವರಿಗೆ ಎಷ್ಟೊಂದು ಹತ್ತಿರವಾಯಿತೆಂದರೆ ಒಂದು ರೀತಿಯ ಪರಿಚಿತ ನೆಮ್ಮದಿಯ ಭಾವ ಅವರಲ್ಲಿ ಮೂಡಿತು. ಈ ಮನೆಯು ಮರಳು ಕಲ್ಲುಗಳಿಂದ ಕಟ್ಟಿದ ಮನೆ ಆಗಿರದೆ ಅದರ ಅಡಿಗಲ್ಲುಗಳು ಪ್ರೀತಿ, ಪ್ರೇಮ ಎಂಬ ಸುಮಧುರ ಬಾಂಧವ್ಯದಿಂದ ಕಟ್ಟಲ್ಪಟ್ಟಿತು. ಇಲ್ಲಿ ಜಗಳದ ವಾತಾವರಣದ ಅವಶೇಷವೂ ಇರಲಿಲ್ಲ. ಪ್ರತಿಯೊಂದು ಮೂಲೆಯಿಂದಲೂ ಸಂತೋಷ ಉಕ್ಕಿ ಹರಿಯುತ್ತಿತ್ತು. ಭಾಗ್ಯಮ್ಮನವರಿಗೆ ಇದನ್ನೆಲ್ಲ ನೋಡಿದ ಮೇಲೆ ತಾವು ಈ ಹಿಂದೆ ಅತ್ತೆ ಸೊಸೆ ಬಗ್ಗೆ ಏನೇನು ಯೋಚಿಸಿದ್ದಾರೋ ಅದೆಲ್ಲ ನೆನೆದು ತಮಗೆ ತಾವೇ ಚೀಮಾರಿ ಹಾಕಿಕೊಂಡರು. ನಾನಂತೂ ಎಷ್ಟೊಂದು ಹುಚ್ಚಿಯಾಗಿದ್ದೆ. ತನ್ನ ಮಗಳಿಗೆ ಇಂಥ ಪರಿವಾರದಿಂದ ಬೇರೆಯಾಗುವಂತೆ ಸಲಹೆ ನೀಡುತ್ತಿದ್ದೆ. ಈಗ ಜಾನಕಿಯ ಒಂದು ವಾರದ ರಜೆ ಕೂಡ ಮುಗಿದಿತ್ತು. ಶಾಲೆಯಿಂದ ಫೋನ್ ಬಂದಿತ್ತು.
ಶಾಲೆಯ ವಾರ್ಷಿಕೋತ್ಸವ, ಸ್ನೇಹ ಸಮ್ಮೇಳನ ನಡೆಯುವುದರಲ್ಲಿತ್ತು. ಇದರ ಬಗ್ಗೆ ಎಲ್ಲ ತಯಾರಿ ನಡೆದಿದ್ದವು. ಜಾನಕಿ ಒಬ್ಬಳು ಸೀನಿಯರ್ ಟೀಚರ್ ಆಗಿ ಸ್ನೇಹ ಸಮ್ಮೇಳನದಲ್ಲಿ ಹಾಜರಿರುವುದು ಅವಶ್ಯವಾಗಿತ್ತು. ಸೀನಿಯರ್ ಟೀಚರ್ ಫೋನ್ ಕಟ್ ಮಾಡುತ್ತಿದ್ದಂತೆ ಈಗ ಅವಳಿಗೆ ಒಂದು ಚಿಂತೆ ಕಾಡಲು ಶುರುವಾಯಿತು. ಆ ಸಮಯದಲ್ಲಿ ಶಾಂತಮ್ಮನವರು ಕೂಡ ಅಲ್ಲೇ ಕುಳಿತಿದ್ದರು. ಏನಾಯ್ತು ಮಗಳೇ? ಅವರು ಕೇಳಿದಾಗ ಜಾನಕಿ ಹೇಳಿದಳು, ಅಮ್ಮ, ಅದೇನೆಂದರೆ ನಮ್ಮ ಶಾಲೆಯ ಆ್ಯನ್ಯುವಲ್ ಫಂಕ್ಷನ್ ಹತ್ತಿರ ಬರುತ್ತಿದೆ, ಹೋಗಲೇಬೇಕು. ಅವಳ ಕಣ್ಣಿನಲ್ಲಿ ಮೂಡಿದ ಚಿಂತೆ ಮತ್ತು ಸ್ವರದಲ್ಲಿ ಅಡಗಿದ ಭಾವವನ್ನು ಗುರುತಿಸುತ್ತಾ ಶಾಂತಮ್ಮನವರು ಮುಗುಳು ನಗುತ್ತಾ ಹೇಳಿದರು, ಅಯ್ಯೋ ಮಗಳೇ, ನಾವೆಲ್ಲ ಇದ್ದೇವೆ ಎಂದಮೇಲೆ ನೀನೇಕೆ ಚಿಂತೆ ಮಾಡುತ್ತೀಯಾ? ಅವರು ಮುಗುಳು ನಗುತ್ತಾ ಅವಳ ಹೆಗಲನ್ನು ಹಿಡಿದುಕೊಂಡರು. ಆದರೆ ಅಮ್ಮನನ್ನು ಹೀಗೆ ಬಿಟ್ಟು? ನನ್ನ ಮಾತಿನ ಅರ್ಥವೇನೆಂದರೆ ನೀವೊಬ್ಬರೇ ಎಲ್ಲವನ್ನ ಹೇಗೆ ಸಂಭಾಳಿಸುವಿರಿ? ಶಾಂತಮ್ಮನವರು ಶಾಂತ ಸ್ವರದಲ್ಲಿ ಭರವಸೆಯಿಂದ ಹೇಳಿದರು. ನೀನು ನಿಶ್ಚಿಂತೆಯಿಂದ ಶಾಲೆಗೆ ಹೋಗು, ಇಲ್ಲಿ ನಾನಿದ್ದೇನೆ. ಮೇಡ್ ಕೂಡ ಹಳ್ಳಿಯಿಂದ ಇಂದು ಮರಳಿ ಬಂದಿದ್ದಾಳೆ. ನಾವಿಬ್ಬರೂ ಸೇರಿ ನಿನ್ನ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ. ನೀನು ಕೂಡ ಹೋಗಲೇಬೇಕಾಗಿದೆ. ನಿನ್ನ ಅಮ್ಮನನ್ನು ನೋಡಿಕೊಳ್ಳುವುದು ಕೂಡ ಅವಶ್ಯಕವಾಗಿದೆ. ನಾವಿಬ್ಬರು ಎಲ್ಲವನ್ನ ನೋಡಿಕೊಳ್ಳುತ್ತೇವೆ. ಜಾನಕಿ ಸುಮ್ಮನೆ ಇವರ ಕಡೆಗೆ ನೋಡಿದಳು. ಶಾಂತಮ್ಮನವರ ಒಂದು ಮಾತು ಅವಳಿಗೆ ತುಂಬ ಸಮಾಧಾನ ತಂದಿತು. ಜಾನಕಿ ತಲೆ ಆಡಿಸುತ್ತಾ ಹೇಳಿದಳು, ಸರಿಯಮ್ಮ, ನಾನು ನಾಳೆಯಿಂದ ಶಾಲೆಗೆ ಹೋಗುತ್ತೇನೆ. ಆಗ ಶಾಂತಮ್ಮನವರು ಜಾನಕಿಯ ತಲೆಯನ್ನು ನೀವರಿಸುತ್ತಾ ಹೇಳಿದರು, ಹೋಗು ಮಗಳೇ, ನಿನ್ನ ಕೆಲಸವನ್ನು ಮನಸ್ಸಿಟ್ಟು ಮಾಡು ಮತ್ತು ಇಲ್ಲಿಯ ಬಗ್ಗೆ ಯಾವುದೇ ಚಿಂತೆ ಮಾಡಬೇಡ. ಅತ್ತೆ ಸೊಸೆಯರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಭಾಗ್ಯಮ್ಮನವರ ಕಣ್ಣುಗಳು ತುಂಬಿ ಬಂದವು. ಜಾನಕಿ ಮಾರನೇ ದಿನವೇ ಶಾಲೆಗೆ ಹೋಗಲು ಶುರು ಮಾಡಿದಳು. ಶಾಂತಮ್ಮನವರು ತನ್ನ ಗಂಡನ ಜೊತೆ ಸೇರಿಕೊಂಡು ಮನೆಯನ್ನು ಚೆನ್ನಾಗಿ ನೋಡಿಕೊಂಡರು. ಭಾಗ್ಯಮ್ಮನವರ ಆರೈಕೆಯಲ್ಲಿ ಯಾವುದೇ ಕುಂದುಕೊರತೆ ಬಾರದಂತೆ ನೋಡಿಕೊಂಡರು. ಔಷಧಿಯನ್ನು ಸರಿಯಾಗಿ ತೆಗೆದುಕೊಳ್ಳುವುದು, ಅವರ ಊಟ, ಅವರ ಇಷ್ಟವಾದ ತಿನಿಸುಗಳು ಮತ್ತು ಅವರ ಎಲ್ಲ ಅಪೇಕ್ಷೆಗಳನ್ನು ಗಮನದಲ್ಲಿಟ್ಟು ಆರೈಕೆ ಮಾಡಿದರು. ಕ್ರಮೇಣ ಭಾಗ್ಯಮ್ಮನವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬಂದಿತು. ಅವರ ಆರೋಗ್ಯದ ಜೊತೆಗೆ ಸ್ವಭಾವದಲ್ಲೂ ಕೂಡ ತುಂಬ ಮೃದುವಾದರು. ಈ ಮೊದಲು ಅವರು ಖಾಲಿ ಸಮಯವನ್ನು ಕಿಟಿ ಪಾರ್ಟಿಯ ಮೂಲಕ ಕಳೆಯುತ್ತಿದ್ದರು. ಅಲ್ಲಿ ಜನರು ಒಬ್ಬೊಬ್ಬರಿಗೊಬ್ಬರನ್ನು ಕೆಟ್ಟದಾಗಿ ಬಿಂಬಿಸುವುದು, ಅವರ ಅಂತಸ್ತುಗಳನ್ನು ತೋರ್ಪಡಿಸಿಕೊಳ್ಳುವುದರಲ್ಲಿ ಮಗ್ನರಾಗಿರುತ್ತಿದ್ದರು. ಇಂದು ಅದೇ ಭಾಗ್ಯಮ್ಮನವರು ಶಾಂತಮ್ಮನವರ ಜೊತೆ ಕುಳಿತು ಹಿತನುಡಿಗಳನ್ನು ಕೇಳುತ್ತಿದ್ದರು. ಒಮ್ಮೊಮ್ಮೆ ಧ್ಯಾನಕ್ಕೂ ಕೂಡ ಕುಳಿತುಕೊಳ್ಳುತ್ತಿದ್ದರು. ಭಾಗ್ಯಮ್ಮನವರಲ್ಲಿ ಈ ಬದಲಾವಣೆಯನ್ನು ನೋಡಿ ಜಾನಕಿಯ ಮನವು ಖುಷಿಯಿಂದ ಕುಣಿದಾಡಿತು. ಈಗ ಭಾಗ್ಯಮ್ಮನವರು ಅಲ್ಪ ಸ್ವಲ್ಪ ಸರಿಯಾಗಿದ್ದರು. ಸ್ವಲ್ಪ ಸ್ವಲ್ಪ ನಡೆಯಲು ಶುರು ಮಾಡಿದರು. ಒಂದು ದಿನ ತನ್ನ ತಾಯಿ ನಿಂತುಕೊಂಡಿರುವುದನ್ನು ನೋಡಿ ಜಾನಕಿಯ ಮುಖ ಕಮಲದಂತೆ ಖುಷಿಯಿಂದ ಅರಳಿತು. ಅಮ್ಮ, ನೀವು ನಡೆಯುತ್ತಿದ್ದೀರಿ, ಇಂದು ನಾನು ತುಂಬ ಖುಷಿಯಾಗಿದ್ದೇನೆ ಎಂದು ಹೇಳುತ್ತಾ ಅವಳು ತನ್ನ ತಾಯಿಯನ್ನು ಅಪ್ಪಿಕೊಂಡಳು. ಒಂದು ಸಂಜೆ ಶಾಂತಮ್ಮನವರು ಮತ್ತು ಭಾಗ್ಯಮ್ಮನವರು ಸೋಫಾದಲ್ಲಿ ಕುಳಿತುಕೊಂಡಿದ್ದರು. ಚಹಾ ಲೋಟವನ್ನು ಕೈಯಲ್ಲಿ ಹಿಡಿದುಕೊಂಡು ಭಾಗ್ಯಮ್ಮನವರು ಹೇಳಿದರು, ಈಗ ನಾನು ಹುಷಾರಾಗಿದ್ದೇನೆ, ನನ್ನ ಮನೆಗೆ ಮರಳಿ ಹೋಗಬೇಕೆಂದು ಅಂದುಕೊಂಡಿದ್ದೇನೆ. ಆಗ ಶಾಂತಮ್ಮನವರು ಅಚ್ಚರಿಗೊಂಡರು ಮತ್ತು ಹೇಳಿದರು, ಏಕೆ ಅಕ್ಕ, ಇಲ್ಲೇ ಇರಿ, ಇಲ್ಲಿ ನಾನು ನಿಮ್ಮ ಜೊತೆ ಇದ್ದೇನೆ. ಜಾನಕಿ ಇದ್ದಾಳೆ, ಅಭಯ್ ಕೂಡ ಇದ್ದಾನೆ ಮತ್ತು ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ. ಮನೆಗೆ ಹೋಗಿ ಒಬ್ಬಂಟಿಯಾಗಿ ಏನು ಮಾಡುತ್ತೀರಿ? ನೀವು ಒಬ್ಬರೇ ಅಲ್ಲಿ ಚಿಂತೆ ಮಾಡುತ್ತೀರಿ. ಭಾಗ್ಯಮ್ಮನವರು ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಂಡರು. ಅವರ ಕಣ್ಣಿನಲ್ಲಿ ಉದಾಸೀನತೆ ಮೂಡಿತು. ಅಕ್ಕ, ನೀವು ಹೇಳುವುದು ಸರಿ, ಇಲ್ಲಿದ್ದರೆ ದಿನ ಹೇಗೆ ಕಳೆಯುತ್ತದೆ ಎಂದು ಗೊತ್ತಾಗುವುದಿಲ್ಲ. ನಮ್ಮ ಖಾಲಿ ಮನೆಯಲ್ಲಿ ಸಮಯ ಹೇಗೆ ಕಳೆಯಬೇಕು ತಿಳಿಯುವುದಿಲ್ಲ. ಆದರೆ ನಾನೇನು ಮಾಡಲಿ, ನನ್ನ ಹಣೆಬರವೇ ಸರಿಯಾಗಿಲ್ಲ. ಈ ಮೊದಲು ಜಾನಕಿಯ ತಂದೆ ನನ್ನನ್ನು ಬಿಟ್ಟು ಹೊರಟು ಹೋದರು. ಆನಂತರ ನನ್ನ ಮಗ, ಅವನನ್ನು ನಾನು ಆಡಿಸಿ ಬೆಳೆಸಿ ಸಾಕಿ ಸಲಹಿದ್ದೇನೆ. ಅವನು ಕೂಡ ನನಗೆ ಮೋಸ ಮಾಡಿದನು. ರೋಹನ್ಗಾಗಿ ಹುಡುಗಿಯನ್ನು ನಾನು ಆಯ್ಕೆ ಮಾಡಬೇಕೆಂದು ಬಯಸಿದ್ದೆ. ಇದರಲ್ಲಿ ತಪ್ಪೇನಿದೆ? ನಮ್ಮದು ಇಷ್ಟೊಂದು ಒಳ್ಳೆಯ ಮನೆತನವಾಗಿದೆ. ನಾವು ಒಳ್ಳೆಯ ಸ್ಥಿತಿವಂತರಾಗಿದ್ದೆವು. ಹಣ ಸಂಪತ್ತಿಗೇನು ಕೊರತೆ ಇರಲಿಲ್ಲ. ಆದರೆ ರೋಹನ್ ಎಂದು ಹೇಳುತ್ತಾ ಅವರ ಕಣ್ಣುಗಳು ತುಂಬಿ ಬಂದವು. ಅವರ ಕಣ್ಣಿನಿಂದ ಕಣ್ಣೀರು ಇಳಿಯತೊಡಗಿತ್ತು. ಮತ್ತೆ ಹೇಳಿದರು, ಈಗಂತೂ ನಾನು ಅವನನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ಶಾಂತಮ್ಮನವರು ಆಳವಾಗಿ ಒಮ್ಮೆ ಅವರನ್ನು ನೋಡಿದರು. ಆದರೆ ಅಕ್ಕ, ನನಗೊಂದು ವಿಷಯ ಹೇಳಿ, ನೀವು ಒಮ್ಮೆಯಾದರೂ ರೋಹನ್ನ ಮಾತನ್ನು ಕೇಳಲು ಪ್ರಯತ್ನಿಸಿದ್ದೀರಾ? ಒಮ್ಮೆಯಾದರೂ ಅವನು ಇಷ್ಟಪಟ್ಟ ಹುಡುಗಿಯನ್ನು ಅರ್ಥ ಮಾಡಿಕೊಳ್ಳಲು ಅಥವಾ ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದೀರಾ? ಈಗ ಭಾಗ್ಯಮ್ಮನವರು ಸುಮ್ಮನಾದರು. ಏಕೆಂದರೆ ಅವರ ಬಳಿ ಯಾವುದೇ ಉತ್ತರವಿರಲಿಲ್ಲ. ಎಲ್ಲ ಅಮ್ಮಂದಿರ ಮನಸ್ಸು ಒಂದೇ ರೀತಿ ಇರುವುದಿಲ್ಲ. ನೀವು ಏನು ಇಷ್ಟಪಟ್ಟಿದ್ದೀರೋ ಅದು ತಪ್ಪು ಕೂಡ ಆಗಿರಲಿಲ್ಲ. ಆದರೆ ಮಕ್ಕಳ ಮೇಲಿನ ಪ್ರೀತಿಯಿಂದ ಅವರ ಜೀವನದ ನಿರ್ಧಾರವನ್ನು ತೆಗೆದುಕೊಳ್ಳುವ ಹಕ್ಕು ಅವರಿಗೆ ಇದೆ ಎಂದು ನಾವು ಒಮ್ಮೊಮ್ಮೆ ಮರೆತು ಹೋಗುತ್ತೇವೆ.
ನಾವಂತೂ ಅವರಿಗಾಗಿ ಒಂದು ಒಳ್ಳೆಯ ದಾರಿಯನ್ನು ನಿರ್ಮಾಣ ಮಾಡಬಹುದು. ಆದರೆ ಆ ದಾರಿಯಲ್ಲಿ ಅವರೇ ನಡೆದುಕೊಂಡು ಹೋಗಬೇಕು. ಒಂದು ವೇಳೆ ಅವರು ಅವರಿಗಾಗಿ ಮಾಡಿಕೊಂಡ ದಾರಿಯಲ್ಲಿ ಖುಷಿಯಾಗಿದ್ದರೆ ಅವರೊಂದಿಗೆ ನಾವು ಕೂಡ ಖುಷಿಯಾಗಿರಬಾರದೇಕೆ? ಇದನ್ನು ಕೇಳುತ್ತಿದ್ದಂತೆ ಕೆಲವು ಕ್ಷಣ ಅವರ ದೃಷ್ಟಿ ದೂರ ನೆಟ್ಟಿತ್ತು. ಆನಂತರ ಅವರು ಮೃದು ಸ್ವರದಲ್ಲಿ ಹೇಳಿದರು, ಶಾಂತಮ್ಮನವರೇ, ನೀವು ಹೇಳುತ್ತಿರುವುದು ನನಗೆ ಅರ್ಥವಾಗುತ್ತಿದೆ. ಆದರೆ ನಾನು ಕೂಡ ಕೆಲವೊಂದು ಕನಸುಗಳನ್ನು ಕಂಡಿದ್ದೆ. ಮತ್ತೆ ನಾವು ಕೂಡ ಈ ಸಮಾಜದಲ್ಲಿ ತಲೆ ಎತ್ತಿ ಓಡಾಡಬೇಕೆಂದು ಆಸೆಪಟ್ಟಿದ್ದೆ. ಅಷ್ಟಕ್ಕೂ ನಮಗೂ ಕೂಡ ಒಂದು ಗೌರವ ಇದೆ ಅಲ್ಲವೇ? ಬಡವರ ಮನೆಯ ಹುಡುಗಿಯ ಸಂಬಂಧವನ್ನು ಮಾಡಿಕೊಂಡು ಅವನು ನಾನು ಎಲ್ಲಿಯೂ ಮುಖ ತೋರಿಸದಂತೆ ಮಾಡಿಬಿಟ್ಟನು. ನನ್ನನ್ನು ನೋಡಿ ಕಿಟಿ ಪಾರ್ಟಿಯ ಹುಡುಗಿಯರು ನಗಲು ಶುರು ಮಾಡಿದರು. ಎಲ್ಲರೂ ನನ್ನನ್ನು ನೋಡಿ ನಗುವಂತೆ ಅವನು ಮಾಡಿದ್ದಾನೆ. ರೋಹನ್ ಮತ್ತು ಆ ಹುಡುಗಿಯಿಂದಾಗಿ ಇದೆಲ್ಲ ಆಯಿತು. ಗೌರವ, ಆಸ್ತಿ, ಅಂತಸ್ತನ್ನು ಇಷ್ಟಪಡುವುದು ತಪ್ಪೇನು? ಆಗ ಶಾಂತಮ್ಮನವರು ಅವರ ಕಣ್ಣುಗಳಲ್ಲಿ ಇಣುಕಿ ನೋಡುತ್ತಾ ಮುಗುಳು ನಕ್ಕರು. ಇದೇ ನಿಮ್ಮ ಬಹುದೊಡ್ಡ ತಪ್ಪಾಗಿತ್ತು. ಈಗ ನೀವೇ ಹೇಳಿ, ಸಮಾಜ ಮಾತನಾಡುತ್ತದೆ ಎಂಬ ಕಾರಣಕ್ಕಾಗಿ ನಿಮ್ಮ ಸಂಬಂಧವನ್ನು ಹಾಳು ಮಾಡಿಕೊಳ್ಳುವುದು ಇದು ತರವೇ? ನೀವು ಯಾರನ್ನ ಗೆಳೆಯರು ಎಂದು ತಿಳಿದುಕೊಂಡಿದ್ದೀರೋ ಅವರೇ ನಿಮ್ಮ ದೊಡ್ಡ ಶತ್ರುಗಳಾಗಿದ್ದಾರೆ. ಇದನ್ನು ನೀವು ಅರ್ಥ ಮಾಡಿಕೊಳ್ಳಲೇ ಇಲ್ಲ. ಈ ಮಾತನ್ನು ಕೇಳಿ ಭಾಗ್ಯಮ್ಮನವರು ಸ್ತಬ್ಧರಾದರು. ಆಗ ಶಾಂತಮ್ಮನವರು ಇನ್ನೂ ಹತ್ತಿರ ಸರಿದು ಕುಳಿತು ಆತ್ಮವಿಶ್ವಾಸದಿಂದ ಹೇಳಿದರು, ಅಕ್ಕ, ಒಮ್ಮೊಮ್ಮೆ ಜೀವನವು ನಾವು ಹೇಳಿದಂತೆ ಮತ್ತು ನಾವು ಅಂದುಕೊಂಡಂತೆ ನಡೆಯುವುದಿಲ್ಲ. ಒಮ್ಮೊಮ್ಮೆ ಅದು ಹೇಗೆ ಸಾಗುತ್ತದೆಯೋ ಅದೇ ಉತ್ತಮವಾಗುತ್ತದೆ ಎಂದು ನೀವು ನಂಬಲು ಕೂಡ ಸಾಧ್ಯವಿಲ್ಲ. ಅಭಯ್ಗಾಗಿ ದೊಡ್ಡ ದೊಡ್ಡ ಮನೆತನದಿಂದ ಹಲವಾರು ಸಂಬಂಧಗಳು ಕೂಡಿ ಬಂದವು. ಹುಡುಗಿಯರು ತುಂಬ ಸುಂದರವಾಗಿದ್ದರು, ಚೆನ್ನಾಗಿ ಓದಿದವರಾಗಿದ್ದರು, ತನ್ನ ತಂದೆಯ ಜೊತೆ ಬಿಸಿನೆಸ್ಸನ್ನು ಸಂಭಾಳಿಸುತ್ತಿದ್ದರು. ಆಸ್ತಿ ಅಂತಸ್ತಿಗೆ ಯಾವುದೇ ಕೊರತೆ ಇರಲಿಲ್ಲ. ಇದೇ ಸರಿಯಾದ ಸಂಬಂಧ, ಆದಷ್ಟು ಬೇಗ ಮದುವೆ ಮಾಡಿಸಬೇಕು ಎಂದು ನಾವೆಲ್ಲ ಅಂದುಕೊಂಡೆವು. ಆದರೆ ಅಭಯ್ ಸರಸಟ್ಟಾಗಿ ತಿರಸ್ಕಾರ ಮಾಡಿದನು. ಕಾರಣ ಕೇಳಿದಾಗ ತಾನು ಜಾನಕಿಯನ್ನು ಪ್ರೀತಿಸುತ್ತೇನೆ ಎಂದು ಹೇಳಿದನು ಮತ್ತು ಅವಳೊಂದಿಗೆ ಸಪ್ತಪದಿ ತುಳಿದು ತನ್ನ ಜೀವನವನ್ನು ಕಳೆಯಬೇಕೆಂದುಕೊಂಡಿದ್ದೇನೆ ಎಂದು ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸಿದನು. ಆಗ ನಾವು ಅಭಯ್ನ ನಿರ್ಧಾರವನ್ನು ಗೌರವಿಸಿದೆವು. ಶಾಂತಮ್ಮನವರು ಮುಂದೆ ಹೇಳಿದರು, ಏಕೆಂದರೆ ನಮಗೆ ಅವನ ಖುಷಿಯೇ ಮುಖ್ಯವಾಗಿತ್ತು. ಆ ಸಮಯದಲ್ಲಿ ನಾವು ಕೂಡ ಆಸ್ತಿ ಅಂತಸ್ತು ಎಂದು ಹಿಂದೆ ಓಡಿದ್ದರೆ ಬಹುಶಃ ಆ ಮದುವೆ ನಡೆಯುತ್ತಿತ್ತು. ಆದರೆ ಆ ಮದುವೆಯಿಂದ ನನ್ನ ಮಗ ಖುಷಿಯಾಗಿ ಇರ್ತಿರಲಿಲ್ಲ ಮತ್ತು ಜೀವನ ಪೂರ್ತಿ ಅವನ ಆಸೆಯನ್ನು ಈಡೇರಿಸದ ಕೊರಗು ನಮಗೂ ಕೂಡ ಯಾವಾಗಲೂ ಕಾಡುತ್ತಿತ್ತು. ಆದ್ದರಿಂದ ಏನಾಗಿದೆಯೋ ಎಲ್ಲವೂ ಒಳ್ಳೆಯದೇ ಆಗಿದೆ. ಅಷ್ಟು ದೊಡ್ಡ ಶ್ರೀಮಂತ ಮನೆತನದ ಹೆಣ್ಣು ಮಗಳು ಬಹುಶಃ ನಮ್ಮ ಮನೆಯಲ್ಲಿ ಉಳಿಯುವುದು ಸ್ವಲ್ಪ ಕಷ್ಟವಾಗಿತ್ತು. ಇಂದು ನನ್ನ ಮಗ ತನ್ನ ಪತ್ನಿಯೊಂದಿಗೆ ಖುಷಿಯಾಗಿರುವುದನ್ನು ನೋಡಿ ನನ್ನ ಮನಸ್ಸಿಗೆ ತುಂಬ ನೆಮ್ಮದಿ ದೊರೆಯುತ್ತದೆ. ಆದರೆ ಅಕ್ಕ, ನೀವು ಸರಿಯಾಗಿ ಇದರ ಉಲ್ಟಾ ನಡೆದುಕೊಂಡ್ರಿ ಮತ್ತು ನೀವು ಹಣಕ್ಕೆ ಬೆಲೆ ನೀಡಿದ್ದೀರಿ. ನಿಮ್ಮ ಮಗನ ಸಂಬಂಧವನ್ನೇ ಕಳೆದುಕೊಂಡ್ರಿ. ಇದೆಲ್ಲ ಚಿಕ್ಕ ಪುಟ್ಟ ವಿಷಯಗಳು. ನಾವು ಇದಕ್ಕೆಲ್ಲ ಮಹತ್ವವನ್ನು ನೀಡಿದರೆ ಇದು ನಮ್ಮ ಅಹಂ ಆಗುವುದು. ಅದೆಲ್ಲವೂ ಈ ಜೀವನವನ್ನು ನಮಗೆ ಭಾರವನ್ನಾಗಿ ಮಾಡುತ್ತವೆ ಮತ್ತು ನೀವು ಕೂಡ ಇದೇ ತಪ್ಪನ್ನು ಮಾಡಿದ್ದೀರಿ. ಹಣವಂತೂ ಬರುತ್ತದೆ ಹೋಗುತ್ತದೆ, ಆದರೆ ಖುಷಿ ಎನ್ನುವುದು ಎಂಥ ವಿಷಯವೆಂದರೆ ಅದನ್ನು ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ. ಈಗ ಭಾಗ್ಯಮ್ಮನವರ ಮನಸ್ಸಿನಲ್ಲಿ ಗೊಂದಲ ಏರ್ಪಟ್ಟಿತ್ತು. ತುಟಿ ಅಲ್ಲಾಡಿಸಿದರೂ ಶಬ್ದಗಳೇ ಬರಲಿಲ್ಲ. ಶಾಂತಮ್ಮನವರು ಸ್ವಲ್ಪ ಹೊತ್ತು ಸುಮ್ಮನಿದ್ದು ಮತ್ತೆ ಹೇಳಿದರು, ನಾನು ಒಂದು ಮಾತು ಹೇಳಲೇ? ನಿಮ್ಮ ಮಗ ಇಂದಿಗೂ ಕೂಡ ನಿಮ್ಮ ಹತ್ತಿರದಲ್ಲಿದ್ದಾನೆ. ನಿಮ್ಮ ಮನೆಯ ಎಲ್ಲ ಖರ್ಚು ವೆಚ್ಚಗಳನ್ನು ಆತನೇ ನೋಡಿಕೊಳ್ಳುತ್ತಾನೆ ಎಂದು ನನಗೆ ಜಾನಕಿ ಹೇಳಿದ್ದಾಳೆ. ಆಗಾಗ ಜಾನಕಿಗೆ ಫೋನ್ ಕೂಡ ಮಾಡುತ್ತಿರುತ್ತಾನೆ. ಜಾನಕಿ ಮತ್ತು ಅಭಯರೊಂದಿಗೆ ಮಾತನಾಡುತ್ತಾನೆ. ಅವರ ಕುಶಲೋಪರಿಯನ್ನು ವಿಚಾರಿಸುತ್ತಾನೆ ಮತ್ತು ನಿಮ್ಮ ಬಗ್ಗೆಯೂ ಕೂಡ ಕೇಳುತ್ತಾನೆ. ನೀವು ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ನೀವು ಯಾವಾಗ ಬಿದ್ದು ಗಾಯ ಮಾಡಿಕೊಂಡಿದ್ದೀರೋ ಅಂದಿನಿಂದ ಇಂದಿಯವರೆಗೂ ಪ್ರತಿದಿನ ಅವನು ಫೋನ್ ಮಾಡಿ ನಿಮ್ಮ ಬಗ್ಗೆ ವಿಚಾರಿಸುತ್ತಾನೆ. ನಿಮ್ಮ ಆರೋಗ್ಯವನ್ನು ವಿಚಾರಿಸಿ ಫೋನ್ ಮಾಡುತ್ತಾನೆ. ನೀವಂತೂ ನನ್ನ ಮಗ ಬಿಟ್ಟು ಹೋಗಿದ್ದಾನೆ ಎಂದು ಒಪ್ಪಿಕೊಂಡ್ರಿ. ಆದರೆ ಸತ್ಯವೇನೆಂದರೆ ನೀವೇ ನಿಮ್ಮ ಕೈಯಾರೆ ನಿಮ್ಮ ಮಗನನ್ನು ನಿಮ್ಮಿಂದ ದೂರ ಮಾಡಿದ್ದೀರಿ. ಈಗ ಭಾಗ್ಯಮ್ಮನವರ ಕಣ್ಣಿನಿಂದ ಕಣ್ಣೀರು ಇಳಿಯಲು ಪ್ರಾರಂಭವಾಯಿತು. ಅವರು ಏನನ್ನೋ ಹೇಳಲು ಬಯಸಿದರು, ಆದರೆ ಗಂಟಲು ಕಟ್ಟಿ ಬಂದಿತು. ಹಲವಾರು ವರ್ಷಗಳಿಂದ ಹೆಪ್ಪುಗಟ್ಟಿದ ಒಂದು ಹಠ ಇಂದು ಕರಗಿ ನೀರಾಗತೊಡಗಿತು. ಅವರ ನಡುಗುತ್ತಿರುವ ಬೆರಳುಗಳನ್ನು ಶಾಂತಮ್ಮನವರು ತಮ್ಮ ಕೈಗಳಿಂದ ಹಿಡಿದುಕೊಂಡರು. ತುಂಬ ಹೊತ್ತಿನವರೆಗೆ ಏನನ್ನೂ ಹೇಳದಿದ್ದರೂ ಅವರ ನಡವಳಿಕೆಯಿಂದ ತುಂಬ ಮಾತುಗಳು ಅರ್ಥವಾಗುತ್ತಿತ್ತು. ಆ ರಾತ್ರಿ ಭಾಗ್ಯಮ್ಮನವರಿಗೆ ನಿದ್ದೆ ಬರಲಿಲ್ಲ. ಹಾಸಿಗೆ ಮೇಲೆ ಒರಗಿಕೊಂಡಿದ್ದರೂ ಕಣ್ಣುಗಳು ಚಾವಣಿಯತ್ತ ನೆಟ್ಟಿದವು. ಬೆಳಗಾದಾಗ ಯಾರಿಗೂ ಹೇಳದೆ ಕೇಳದೆ ಸುಮ್ಮನೆ ಭಾಗ್ಯಮ್ಮ ತಯಾರಾಗುತ್ತಿದ್ದರು. ಏನಾಯ್ತಮ್ಮ?
ಜಾನಕಿ ಹೈರಾಣಾಗಿ ಕೇಳಿದಳು. ಆಕಸ್ಮಿಕವಾಗಿ ಭಾಗ್ಯಮ್ಮ ತನ್ನ ನಿರ್ಧಾರವನ್ನು ಮಗಳ ಮುಂದೆ ಹೇಳಿದರು. ಜಾನಕಿ, ನಾನು ನನ್ನ ಮನೆಗೆ ಹೋಗುತ್ತಿದ್ದೇನೆ ಎಂದಾಗ ಜಾನಕಿ ಅಚ್ಚರಿಗೊಂಡಳು. ಅಮ್ಮ, ನೀವು ಸರಿಯಾಗಿದ್ದೀರಿ ತಾನೇ? ಆಕಸ್ಮಿಕವಾಗಿ ಇದೇನು ಮಾತನಾಡುತ್ತಿದ್ದೀರಿ? ಅವಳ ಧ್ವನಿಯಲ್ಲಿ ಚಿಂತೆ ಇತ್ತು. ಆದರೆ ಭಾಗ್ಯಮ್ಮನವರು ಇಷ್ಟೇ ಹೇಳಿದರು. ಮಗಳೇ, ನಾನು ನಿನಗೆ ತುಂಬ ತೊಂದರೆ ನೀಡಿದೆ. ಈಗ ನಾನು ಮನೆಗೆ ಹೋಗಬೇಕು. ಮೊದಲೇ ತುಂಬ ಹೊತ್ತಾಗಿದೆ. ಎಲ್ಲರೂ ಅವರಿಗೆ ಸ್ವಲ್ಪ ದಿನ ಇಲ್ಲಿರಲು ಹೇಳಿದರು. ಆದರೆ ಭಾಗ್ಯಮ್ಮ ಒಪ್ಪಲಿಲ್ಲ. ಕೊನೆಗೂ ಅಭಯ್ ಅವರನ್ನು ಕಾರಿನಲ್ಲಿ ಮನೆಗೆ ಬಿಟ್ಟು ಬಂದನು. ಸ್ವಲ್ಪ ಹೊತ್ತಿನ ನಂತರ ಜಾನಕಿ ಅಮ್ಮನಿಗೆ ಫೋನ್ ಮಾಡಿದಳು. ಆದರೆ ಯಾವುದೇ ಉತ್ತರ ಬರಲಿಲ್ಲ. ಅವಳಿಗೆ ಈಗ ಚಿಂತೆ ಕಾಡತೊಡಗಿತು. ಸಂಜೆ ಆಯಿತು. ಈಗ ಜಾನಕಿಯ ಫೋನ್ ರಿಂಗ್ ಆಯಿತು. ಮತ್ತೆ ಓಡಿ ಹೋಗಿ ಫೋನ್ ರಿಸೀವ್ ಮಾಡಿದಳು. ಆದರೆ ಮತ್ತೊಂದು ಕಡೆಯಿಂದ ಬಂದ ಧ್ವನಿಯಿಂದ ಜಾನಕಿಯ ಹೃದಯ ನಡುಗಿ ಹೋಯಿತು. ಏನು? ಅವಳು ಆಶ್ಚರ್ಯಭರಿತ ಸ್ವರದಲ್ಲಿ ಹೇಳಿದಳು. ನಂತರ ಆಕಸ್ಮಿಕವಾಗಿ ಅವಳ ಧ್ವನಿ ಅದುರಿ ಹೋಯಿತು. ಗಂಟಲು ತುಂಬಿ ಬಂದಿತ್ತು. ಫೋನ್ನಲ್ಲಿ ಕೇಳುತ್ತಾ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಸ್ವಲ್ಪ ಹೊತ್ತಿನ ನಂತರ ಅವಳು ಕೋಣೆಯಿಂದ ಹೊರಗೆ ಬಂದಳು. ಈಗ ಫೋನ್ ಕಟ್ಟಾಗಿತ್ತು. ಅಲ್ಲಿದ್ದ ಶಾಂತಮ್ಮ ಹಾಗೂ ಅಭಯ್ ಇಬ್ಬರು ಜಾನಕಿ ಅಳುತ್ತಿರುವುದನ್ನು ನೋಡಿ ಗಾಬರಿಗೊಂಡರು ಮತ್ತು ಓಡೋಡಿ ಬಂದರು. ಏನಾಯಿತು ಜಾನಕಿ? ಏನಾಯಿತು ಅಂತ ಹೇಳು. ಆದರೆ ಜಾನಕಿ ಅಳುತ್ತಲೇ ಇದ್ದಳು. ಮಗಳೇ, ಏನಾದರೂ ಹೇಳು, ಏನಾಯಿತು? ಶಾಂತಮ್ಮನವರ ಮನಸ್ಸು ತುಂಬ ದಿಗಿಲುಗೊಂಡಿತ್ತು. ಆಗ ಜಾನಕಿ ಆಕಸ್ಮಿಕವಾಗಿ ಮುಂದೆ ಬಂದು ತನ್ನ ಅತ್ತೆಯನ್ನು ಅಪ್ಪಿಕೊಂಡಳು. ಥ್ಯಾಂಕ್ ಯು ಅಮ್ಮ, ನೀವು ತುಂಬ ಒಳ್ಳೆಯವರು ಎಂದು ಹೇಳುತ್ತಾ ಅವಳು ಮತ್ತೆ ಅತ್ತಳು. ಆಗ ಶಾಂತಮ್ಮನವರು ಅಚ್ಚರಿಗೊಂಡರು. ಏನು ವಿಷಯ ಮಗಳೇ? ಆಗ ಜಾನಕಿ ಅಳುತ್ತಾ ಎಲ್ಲ ವಿಷಯ ಹೇಳಿದಳು. ಅಣ್ಣನ ಫೋನ್ ಬಂದಿತ್ತು. ಅವರು ಹೇಳಿದರು, ಅಮ್ಮ, ಅಣ್ಣನ ಮನೆಯಲ್ಲಿದ್ದಾರಂತೆ. ಇಂದು ಅವರ ಮನೆಗೆ ಬಂದಿದ್ದನ್ನು ನೋಡಿ ಅಣ್ಣ ಮತ್ತು ಅತ್ತಿಗೆ ಇಬ್ಬರು ದಂಗಾಗಿ ಹೋದರು. ಇದನ್ನು ಕೇಳಿ ಶಾಂತಮ್ಮನವರ ಕಣ್ಣುಗಳು ಕೂಡ ತುಂಬಿ ಬಂದವು. ನಿಜವಾಗಲೂ ಭಾಗ್ಯಮ್ಮನವರು ತನ್ನ ಮಗನ ಬಳಿ ಹೋದರೆ ಅಭಯ್ ಹತ್ತಿರ ಬಂದು ಹೇಳಿದನು. ಇದೊಂದು ಪವಾಡವೇ ನಡೆಯಿತು. ಜಾನಕಿ ಮುಂದೆ ಹೇಳಿದಳು, ಅಮ್ಮ, ನಿಮಗೆ ಗೊತ್ತೇನು? ಅಮ್ಮ ಕೇವಲ ಅಣ್ಣನನ್ನು ಒಪ್ಪಿಕೊಳ್ಳಿಲ್ಲ, ಬದಲಾಗಿ ಅವನಲ್ಲಿ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ ಮತ್ತು ಅತ್ತಿಗೆಯನ್ನು ಅಪ್ಪಿಕೊಂಡು ತುಂಬ ಹೊತ್ತಿನವರೆಗೆ ಅತ್ತರು ಮತ್ತು ಕ್ಷಮೆ ಕೇಳುತ್ತಲೇ ಇದ್ದರು. ಅಣ್ಣ ಇದನ್ನೆಲ್ಲ ಹೇಳುತ್ತಾ ಸ್ವತಃ ಅವರು ಕೂಡ ಅಳುತ್ತಿದ್ದರು. ಈಗ ಜಾನಕಿಯ ಬಿಕ್ಕಳಿಸುವಿಕೆ ಸ್ವಲ್ಪ ಕಡಿಮೆಯಾಯಿತು. ಒಂದು ಕ್ಷಣ ಇಡೀ ಮನೆಯಲ್ಲಿ ಮೌನ ಆವರಿಸಿತು ಮತ್ತು ಜಾನಕಿ ನಿಧಾನವಾಗಿ ಹೇಳಿದಳು. ಇದನ್ನೆಲ್ಲ ಹೇಳಿದ ಮೇಲೆ ಅಣ್ಣನು ಅಮ್ಮನ ಕೈಗೆ ಫೋನ್ ಕೊಟ್ಟನು. ಅಮ್ಮ ಹೇಳಿದಳು, ಜಾನಕಿ, ನನ್ನ ಕಣ್ಣ ಮುಂದೆ ಒಂದು ಪರದೆ ಇತ್ತು. ನನ್ನ ಅಹಂಕಾರ ಮತ್ತು ನಾನು ಪೂರ್ವಗ್ರಹ ಪೀಡಿತಳಾಗಿದ್ದೆ. ನಾನು ನನ್ನ ಸೊಸೆಯಲ್ಲಿ ಕೊರತೆಯನ್ನು ಹುಡುಕುತ್ತಿದ್ದೆ. ಆದರೆ ವಾಸ್ತವದಲ್ಲಿ ನನ್ನ ತಿಳುವಳಿಕೆಯಲ್ಲಿ ಕೊರತೆ ಇತ್ತು. ನಿನಗೆ ಗೊತ್ತಾ, ನಾನು ನಿನ್ನ ಅತ್ತೆಯ ಬಳಿ ಮಾತನಾಡಿದಾಗ ಅವಳ ಒಂದೊಂದು ಶಬ್ದವೂ ನನ್ನ ಅಹಂಕಾರದ ಗೋಡೆಯನ್ನು ಒಡೆದು ಹಾಕಿತು. ಜಾನಕಿ, ನಾನು ಸತ್ಯ ಹೇಳಬೇಕೆಂದರೆ ಆ ದಿನ ಮೊದಲ ಬಾರಿಗೆ ನಾನು ಮಾಡಿದ ತಪ್ಪುಗಳು ಕಣ್ಣ ಮುಂದೆ ಬಂದವು. ಜಾನಕಿ, ಸತ್ಯ ಹೇಳಲೆ, ನಾನು ಕೂಡ ಮಗ ಸೊಸೆಯ ಜೊತೆ ಇದ್ದೇನೆ ಮತ್ತು ತುಂಬ ಖುಷಿಯಾಗಿದ್ದೇನೆ. ನಿನ್ನ ಅತ್ತೆ ನನಗೆ ತುಂಬ ಕಲಿಸಿಕೊಟ್ಟಿದ್ದಾರೆ. ನಾನು ಕೂಡ ನನ್ನ ಸೊಸೆಯನ್ನು ಅದೇ ರೀತಿ ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ. ಹೇಗೆ ನಿನ್ನ ಅತ್ತೆ ನೋಡಿಕೊಳ್ಳುತ್ತಾಳೆಯೋ ಹಾಗೆ ಮಗಳಂತೆ ನೋಡಿಕೊಳ್ಳುತ್ತೇನೆ. ಮತ್ತೆ ಅಮ್ಮ ಹೇಳಿದಳು, ಈಗ ಫೋನ್ ಇಡುತ್ತೇನೆ. ನಿನ್ನ ಅತ್ತಿಗೆ ನನಗಾಗಿ ನನ್ನ ನೆಚ್ಚಿನ ಅಡುಗೆಯನ್ನು ಮಾಡಿಕೊಂಡು ಬಂದಿದ್ದಾಳೆ. ನಾವೆಲ್ಲರೂ ಸೇರಿ ಊಟವನ್ನು ಮಾಡುತ್ತೇವೆ. ತುಂಬಿದ ಕಣ್ಣುಗಳಿಂದ ಜಾನಕಿ ತನ್ನ ಮಾತನ್ನು ಪೂರ್ಣಗೊಳಿಸಿದಳು. ಆಗ ಶಾಂತಮ್ಮನವರು ಜಾನಕಿಯ ತಲೆಯನ್ನು ನೀವರಿಸಿದರು. ಅವರ ಕಣ್ಣುಗಳು ತುಂಬಿ ಬಂದವು. ನೋಡಿದೆಯ ಮಗಳೇ, ಕ್ಷಮೆ ಕೇಳುವುದರಲ್ಲಿ ಎಷ್ಟೊಂದು ತಾಕತ್ತಿರುತ್ತದೆ ಎಂದರೆ ಮುರಿದು ಹೋದ ಸಂಬಂಧಗಳನ್ನು ಕೂಡ ಅದು ಹಚ್ಚ ಹಸಿರಾಗಿ ಬೆಸೆಯುತ್ತದೆ. ಇಲ್ಲಂತೂ ಅಲ್ಪ ಸ್ವಲ್ಪ ಮನಸ್ಸುಗಳು ಮುರಿದು ಹೋಗಿದ್ದವು. ಈಗ ನಿನ್ನ ಇಡೀ ಪರಿವಾರ ಜೊತೆಯಾಗಿದೆ. ಶಾಂತಮ್ಮನವರು ಜಾನಕಿಯ ಕಣ್ಣೀರನ್ನು ಒರೆಸುತ್ತಾ ಹೇಳಿದರು. ಆಗ ಜಾನಕಿ ಅವರ ಕೈಯನ್ನು ತೆಗೆದುಕೊಂಡು ಚುಂಬಿಸುತ್ತಾ ಹೇಳಿದಳು, ಅಮ್ಮ, ಎಷ್ಟು ವರ್ಷಗಳಿಂದ ನನ್ನಿಂದ ಮಾಡಲಾಗದ ಕೆಲಸವನ್ನು ನೀವು ಮಾಡಿ ತೋರಿಸಿದ್ದೀರಿ. ನಿಮ್ಮಿಂದಾಗಿ ಒಡೆದು ಹೋದ ನನ್ನ ತವರು ಮನೆ ಇಂದು ಒಂದಾಯಿತು. ದೇವರು ನಿಮ್ಮಂಥ ಅತ್ತೆಯನ್ನು ಎಲ್ಲರಿಗೂ ನೀಡಲಿ. ವೀಕ್ಷಕರೇ, ನಿಮಗೆ ಈ ಕತೆ ಹೇಗನಿಸಿತು? ನಿಜವಾಗಿಯೂ ಕ್ಷಮೆಯಲ್ಲಿ ಒಡೆದು ಹೋದ ಪರಿವಾರವನ್ನು ಒಂದುಗೂಡಿಸುವ ತಾಕತ್ತು ಇರುತ್ತದೆಯೇ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಒಂದು ವೇಳೆ ಈ ಕಥೆಯು ನಿಮ್ಮ ಹೃದಯವನ್ನು ತಲುಪಿದ್ದರೆ ಈ ಕತೆಗೆ ಲೈಕ್ ಮಾಡಿ ಮತ್ತು ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಥೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.